ಎಲ್ರಿಗೂ ನಮಸ್ಕಾರ. ಇಂದಿನ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕ್ವಶನ್ ಪೇಪರ್ ಡಿಕೋಡಿಂಗ್ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ. ಸೊ ದಿಸ್ ಸೆಷನ್ is all about decoding, not finding the answer. Decoding is the necessary to prepare for any other exams, right from C group to A group. So if you prepare for PSI, ESI, C group, then KS, IS prelims ಗೆ ಸಂಬಂಧಪಟ್ಟ ಹಾಗೆ there is only one format in India and Gandhi is present across the papers. Certain areas are going to come. So ಆ ಏರಿಯಾಗಳು ಯಾವುವು ಅಂತಕ್ಕಂಥದ್ದನ್ನ ನೋಡಬಹುದು. ನಂತರದಲ್ಲಿ ಯಾರು ಈಗ ಕೋಚಿಂಗ್ ತಗೊಳ್ಬೇಕಂತ ಪ್ಲಾನ್ ಮಾಡಿದಿರಲ್ಲ, ಫಾರ್ ಎನಿ ಅದರ್ ಎಕ್ಸಾಮ್ಸ್ ಸೊ ವಿ ಹ್ಯಾವ್ ಎ ಅಪ್ರೋಚ್ ಕ್ಲಾಸ್ ಅಂತಂದ್ರೆ ಸಿಲೆಬಸ್ ಅನ್ನ ಎಕ್ಸಾಮ್ ಆಂಗಲ್ ಮುಗಿಸ್ಕೊಡ್ತಕ್ಕಂತಹ ಕೆಲಸ ಸ್ಟಾರ್ಟ್ ಮಾಡಿದೀವಿ. ಅದು ಕೋಚಿಂಗ್ ಇನ್ನು ಯಾರು ತೆಗೆದುಕೊಂಡಿಲ್ಲ ಅವ್ರಿಗೆ ಮಾತ್ರ ಅದು ಅಂದ್ರೆ ಅವ್ರಿಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಕೋಚಿಂಗ್ ತೆಗೆದುಕೊಂಡವರು ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂಡ್ ಮನಿ. ಓಕೆ, ಅಗೇನ್ ಜಾಯ್ನಿಂಗ್ ಇನ್ ಟು ದಿಸ್ ಕೋರ್ಸ್, ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂಡ್ ಮನಿ. ಕೋಚಿಂಗ್ ತೆಗೆದುಕೊಂಡು ನಾನು 4 ರಿಂದ 5 ಮಾರ್ಕ್ಸ್ ಅಲ್ಲಿ ಮಿಸ್ ಆಗ್ತಾ ಇದ್ದೀನಿ ಪ್ರತಿ ಎಕ್ಸಾಮ್ ಅಲ್ಲಿ ಅಂತಂದ್ರೆ ದೇ ಕ್ಯಾನ್ ಜಾಯಿನ್ ಅವರ್ ಹೈ ಯೀಲ್ಡಿಂಗ್ ಟಾಪಿಕ್ ಕೋರ್ಸ್ ಅಂತೇಳಿ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಜಾಯ್ನ್ ಆಗ್ಬೋದು. ಇವೆರಡೂ ಇಲ್ದಂಗೂ ತಾವು ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು, ಅದ್ರಾಗೇನು ತೊಂದರೆ ಇಲ್ಲ. ಇಲ್ಲಿ ಬಂದ್ರೆ ಕ್ಲಿಯರ್ ಆಗುತ್ತೆ ಅಂತಕ್ಕಂಥ ಅಂಶವನ್ನು ನಾವು ಹೇಳಲ್ಲ. ಬಟ್ ದೇರ್ ಈಸ್ ಒನ್ ಅಡ್ವಾಂಟೇಜ್ ಇಫ್ ಯು ಜಾಯಿನ್. ಯಾಕಂದ್ರೆ ನನಗೆ ಐ ಹ್ಯಾವ್ ಟೋಲ್ಡ್ ಮೆನಿ ಟೈಮ್ಸ್, ನನ್ನ ಎಲ್ಲ ವಿಡಿಯೋಸ್ ಅಲ್ಲಿ ನೋಡಿದ್ದೀನಿ. ಇಫ್ ಯು ಜಾಯಿನ್, ಐ ಮೀನ್ ನೀವೇನಾದ್ರೂ ನಿಮ್ಮ ಕನ್ನಡ ಮಾಧ್ಯಮ, ಕೃಷಿಕ ಹಿನ್ನೆಲೆ, ತದನಂತರದಲ್ಲಿ ಮಧ್ಯಮ ವರ್ಗ, ನಿಮ್ಮ ಹೈಸ್ಕೂಲ್ ಶಿಕ್ಷಣ ತುಂಬಾ ಚೆನ್ನಾಗಿಲ್ಲ, ಅಕಾಡೆಮಿಕ್ಸ್ ತುಂಬಾ ವೀಕ್ ಇದ್ರೆ ಕೋಚಿಂಗ್ ತೆಗೆದುಕೊಂಡ್ರೆ ಹೆಲ್ಪ್ ಆಗುತ್ತೆ. ನೀವು ತುಂಬಾ 96%, 98% ಗೋಲ್ಡ್ ಮೆಡಲಿಸ್ಟು ತುಂಬಾ ಚೆನ್ನಾಗಿದ್ರೆ ದೇರ್ ಇಸ್ ನೋ ಪಾಯಿಂಟ್ ಟು ಕೋಚಿಂಗ್. ಈಗ ನೋಡಿ, ಬಹಳಷ್ಟು ಜನ UPSC ಸಕ್ಸಸ್ಫುಲ್ ಆಗಿರ್ತಾರಲ್ಲ. ಮೊನ್ನೆ ಬೀರ್ದೇವ್ ಅಂತೇಳಿ ನೀವು ಎಲ್ಲ ಟಿವಿಯವರೆಲ್ಲ ಕುರಿ ಕಾಯುವಂತಹ ಒಬ್ಬ ಹುಡುಗ UPSC ಕ್ಲಿಯರ್ ಮಾಡೋದ್ರಿಂದ ವಿ ರಿಯಲಿ ಅಪ್ರಿಷಿಯೇಟ್ ದೇರ್ ಸಕ್ಸಸ್. ರ್ಯಾಂಕ್ ಬರೋದು ಅಷ್ಟು ಈಸಿ ಇಲ್ಲ. UPSC ಆ PDF ಲಿಸ್ಟ್ ಅಲ್ಲಿ ಹೆಸರು ತೆಗೆದುಕೊಳ್ಳೋದು ಅಷ್ಟು ಈಸಿ ಇಲ್ಲ, ಐ ನೋ. ಬಟ್ ಅದ್ರ ಜೊತೆಗೆ ಅವ್ರ ವಾಸ್ತವವನ್ನು ಸಹ ಹೇಳ್ಬೇಕಿತ್ತು. ಅವರ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್, ಅವರ ಪುಣೆ ಇಂಜಿನಿಯರಿಂಗ್ ಕಾಲೇಜು, ಅವರ ಒಂದು ಪರ್ಸೆಂಟೇಜ್ಗಳು ನೋಡಿ, ಎಲ್ಲವೂ 96, 98 ಈ ತರ ಇದಾವೆ. ಸೊ ಆ ತರ ಒಂದು ಅಕಾಡೆಮಿಕಲಿ, ಮೆಂಟಲಿ, ಕಾಗ್ನಿಟಿವ್ ಕೆಪಾಸಿಟಿ ಅವರಿಗೆ ಕೋಚಿಂಗ್ ಬೇಕಾಗಲ್ಲ. ನಾನು ಕೋಚಿಂಗ್ ತೆಗೆದುಕೊಳ್ಳಿ ಅಂತ ಯಾರು ಹೇಳಿದೆ ಅಂದ್ರೆ ನನ್ನಷ್ಟು ಅವರೇಜ್ ಇರ್ತಕ್ಕಂಥ ಸ್ಟೂಡೆಂಟ್ಸಿಗೆ ಮಾತ್ರ ಹೇಳ್ತೀನಿ. ಸ್ಪೆಷಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರತಿಭೆಗಳು ಯಾವುದೇ ಕಾರಣಕ್ಕೂ ನಂದು ತಲೆ ಗಟ್ಟಿ ಇದೆ ಅಂತೇಳಿ ಬಂಡೆ ಗುಡ್ಕೊಳಕ್ ಹೋಗ್ಬೇಡಿ. ಸಾಧ್ಯವಾದ್ರೆ ಕೋಚಿಂಗ್ ತೆಗೆದುಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡಿ. ಕೋಚಿಂಗ್ ತೆಗೆದುಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ನಮ್ಮನ್ನೇನು ಯಾವುದೋ ತರ ನಮ್ಮನ್ನ ಅರೆಸ್ಟ್ ಮಾಡಿ ಹಾಕಲ್ಲ. ಓಕೆ, ಅಲ್ಟಿಮೇಟ್ಲಿ ವೆದರ್ ಯು ಗಾಟ್ ಸಕ್ಸಸ್ ಆರ್ ನಾಟ್, ದಟ್ಸ್ ಆಲ್. ಅದು ಬಿಟ್ರೆ ಬೇರೆ ಏನು ಇಲ್ಲ. ಈಗ ಬನ್ನಿ, ಯಾವ ಟಾಪಿಕ್ಸು ಇಂಪಾರ್ಟೆಂಟು ಅಂತ ಡಿಸ್ಕಷನ್ ಮಾಡೋಣ. ನೋಡಿ, ಗವರ್ನರ್ ಟಾಪಿಕ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ವಿತೌಟ್ ಗವರ್ನರ್ ದೇರ್ ಇಸ್ ನೋ ಎಕ್ಸಾಮ್ ಅಟ್ ಆಲ್. ಸೊ ಗವರ್ನರ್ಗೆ ಸಂಬಂಧಪಟ್ಟ ಹಾಗೆ 360 ಡಿಗ್ರಿ ಆಂಗಲ್ ಅಂತ ತಿಳ್ಕೋಬೇಕು. ಸರ್, ಗವರ್ನರ್ ಬಗ್ಗೆ ಈ ಬುಕ್ ಅಲ್ಲಿ ಅದು ಕೊಟ್ಟಿಲ್ಲ, ಆ ಬುಕ್ ಅಲ್ಲಿ ಅದು ಕೊಟ್ಟಿಲ್ಲ ಅಂತ ಕೇಳಬಾರ್ದು ನನಗೆ. ಐದರ್ ಯು ಹ್ಯಾವ್ ಟು ಮೈನ್ ಥ್ರೂ ದಿ ಎನಿ ವೆಬ್ಸೈಟ್ಸ್, ವಿಕಿಪೀಡಿಯಾ, ಇನ್ಸ್ಟಿಟ್ಯೂಷನ್ ಮೆಟೀರಿಯಲ್, ಟೇಕ್ ಎನಿ ಇನ್ಸ್ಟಿಟ್ಯೂಷನ್ ಮೆಟೀರಿಯಲ್. ನೋ ಡೌಟ್ ಎಲ್ಲ ಇನ್ಸ್ಟಿಟ್ಯೂಷನ್ಗಳು ಇರೋದು ನಿಮ್ಗೆ ಹೆಲ್ಪ್ ಮಾಡಕ್ ಹೊರತು ಆ ಇನ್ಸ್ಟಿಟ್ಯೂಷನ್ ತಗೋಬೇಡಿ, ಈ ಇನ್ಸ್ಟಿಟ್ಯೂಷನ್ ತಗೋಬೇಡಿ ಅಂತ ಯಾವತ್ತೂ ಹೇಳಲ್ಲ. Whatever the good materials is there, you use those material. Governor topic is most important. He submits his resignation letter to the Chief Justice of the state. No, he is going to submit his resignation to the ಯಾರಿಗೆ ಒಂದು ಪ್ರೆಸಿಡೆಂಟ್ ಕೊಡ್ತಾರೆ. ಸಿಂಪಲ್. ಪೊಲಿಟಿಯಲ್ಲಿ ಒಂದು ರೂಲ್ಸ್ ಇದೆ, ವೆರಿ ಸಿಂಪಲ್. ಏನು, ಯಾರಿಂದ ಅಪಾಯಿಂಟ್ ಆಗ್ತಾರೆ ಅವ್ರಿಗೆ ರೆಸಿಗ್ನೇಷನ್ ಕೊಡಬೇಕು. ಪ್ರೆಸಿಡೆಂಟ್ ಇಂದ ಅಪಾಯಿಂಟ್ ಆದ್ರೆ ಪ್ರೆಸಿಡೆಂಟ್ ರೆಸಿಗ್ನೇಷನ್ ಕೊಡ್ತಾರೆ. ಓಕೆನಾ? ಸೊ ಇದು ಸಿಂಪಲ್ ಟೆಕ್ನಿಕ್ ಇದು. ಓಕೆ, ಇಲ್ಲಿ ಎ ಹೋಯ್ತು. ಸೊ ಇಲ್ಲಿ ಏನಿದ್ರು B ಮತ್ತು D ಮತ್ತು B, C ಏನಿದೆ, ಹಿಸ್ ಎಲೋಮೆಂಟ್ಸ್, ಅಲೋವೆನ್ಸಸ್ ಅಂಡ್ ಪ್ರಿವಿಲೇಜಸ್ ಆರ್ ಡಿಟರ್ಮಿನ್ಡ್ ಬೈ ದಿ ಪ್ರೆಸಿಡೆಂಟ್. ಎಸ್. ಸೊ ಹೀಗೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಗವರ್ನರ್ ಟಾಪಿಕ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯು ಶುಡ್ ಟೇಕ್ ಕೇರ್ ಅಬೌಟ್ ಗವರ್ನರ್ ಟಾಪಿಕ್. ವಿತೌಟ್ ಇಲ್ಲಿ ಇಂಥ ಕ್ವಶನ್ಸ್ ಏನಾದ್ರು ನೀವು ರಾಂಗ್ ಮಾಡಿದ್ರೆ, ಗವರ್ನರ್ ಟಾಪಿಕ್ ಏನಾದ್ರು ರಾಂಗ್ ಮಾಡಿದ್ರೆ ನೀವು ಯಾವುದೇ ಕಣಕ್ಕೂ ಅಪಾಯಿಂಟ್ ಆಗಲ್ಲ ಎಕ್ಸಾಮ್ಸ್. ಏನಕ್ಕೆ ಅಂತಂದ್ರೆ ದಿಸ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ನಾನು ಅದಕ್ಕೆ ಹೇಳ್ತೀನಿ, ಗವರ್ನರ್ ಟಾಪಿಕ್ ನ ಕಂಠಪಟ ಹಾಕಿ. ನಾನು ಅರಿವು ಮ್ಯಾಗಝಿನ್ ಮಾಡ್ಬೇಕಾದ್ರೂ ಹೇಳಿದೀನಿ, ಕಂಠಪಟ ಹಾಕ್ಬೇಕು ಅಂತ ಹೇಳಿದೀನಿ. ನೀವು ಇಲ್ಲೇನಾದ್ರು ತಪ್ಪು ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಓಕೆ, ಸೊ ಆಲ್ರೆಡಿ CDS ಅಲ್ಲಿ ವಿಚ್ ಆಫ್ ದಿ ನೋಡಿ, ನೀವು ಆರ್ಟಿಕಲ್ 200 ಬಗ್ಗೆ, ಓಕೆ, 2011 ಕೇಳಿದ್ದೇನೆ. ಆರ್ಟಿಕಲ್ 200 ಬಗ್ಗೆ ಕೇಳಿದ್ದೇನೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಆರ್ಟಿಕಲ್ 200 ಮೊನ್ನೆನೂ ಇಶ್ಯೂಸ್ ಅಲ್ಲಿ ಇದೆ. ನಿಮ್ಗೆ ಏನ್ ಅನ್ಸುತ್ತೆ, ಸರ್ ಅದು ಕರೆಂಟ್ ಅಫೇರ್ಸ್ ಇರುತ್ತಲ್ಲ ಅದಕ್ಕೆ ಬಂದಿದೆ ಅಂತ ನಿಮ್ಗೆ ಅನ್ಸುತ್ತೆ. ಆರ್ಟಿಕಲ್ 200 ಏನ್ ಹೇಳುತ್ತೆ ಅಂತಂದ್ರೆ, ರಾಜ್ಯಗಳು ಅಂದ್ರೆ ದಿ ಬಿಲ್ಸ್ ವಿಚ್ ಆರ್ ಸೆಂಟ್ ಬೈ ದಿ ಸ್ಟೇಟ್ ಗವರ್ನಮೆಂಟ್ ಆರ್ ಗೋಯಿಂಗ್ ಟು ಬಿ ಕೆಪ್ಟ್ ಫಾರ್ ದಿ ಪ್ರೆಸಿಡೆಂಟ್ ಫಾರ್ ಹಿಸ್ ಕನ್ಸಿಡರೇಷನ್, ಫಾರ್ ಹರ್ ಕನ್ಸಿಡರೇಷನ್. ರಾಷ್ಟ್ರಪತಿಯವರ ಅವಗಾಹನೆಗೆ ರಾಜ್ಯಪಾಲರು ಮಸೂದೆಗಳನ್ನು ಇಡುವಂತಹ ಅಧಿಕಾರ ಬಗ್ಗೆ 200 ಹೇಳುತ್ತೆ.
ಇದು 200 ಆರ್ಟಿಕಲ್ ಯಾವಾಗ್ಲೂ ಇಂಪಾರ್ಟೆಂಟು. ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ಲಾರ್ದಂಗಿಲ್ಲ. ಏನಕ್ಕೆ ಅಂತಂದ್ರೆ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ತಿಕ್ಕಾಟ ಬರಕ ಮೂಲ ಕಾರಣನೇ 200. ನಿಮ್ಗೆ ಏನ್ ಅನ್ಸುತ್ತೆ, ಈಗ ಏನಾದ್ರು ಎಕ್ಸಾಮ್ಸ್ ಬಂತಂದ್ರೆ ಸರ್ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು ಅದಕ್ಕೆ ಬಂದಿದೆ ಅನ್ಸುತ್ತೆ. ಸರ್ ಕರೆಂಟ್ ಅಫೇರ್ಸ್ ಅಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ಇರುತ್ತೆ. ಕರೆಂಟ್ ಅಫೇರ್ಸ್ ಅಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ಇರುತ್ತೆ. ಅವನ್ನೆಲ್ಲವೂ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ, ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಅಂತಂದ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಸೊ ದಿಸ್ ಇಸ್ ದಿ ಬೇಸಿಕ್ ಥಿಂಗ್ ವಿಚ್ ಎವ್ರಿ ಒನ್ ಶುಡ್ ನೋ. ಓಕೆ, under Article 200 of the Constitution of India, the Governor of State withhold his assent to a bill passed by the state legislative, preserve the bill passed by the state legislature for consideration of the President, return the bill other than a money bill for reconsideration of the legislature. So Article 200 is the HYT. Article 200 is the high yielding topic. Okay, so ಇಂತಹ high yielding topic ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಇಂತಹ high yielding topic ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ನೋಡಿ, ಅಗೇನ್ ಅಂಡರ್ Article 200 ಏನಿದೆ, under which of the article Indian Constitution the governor has the power to reserve the bill for the president assent. Yes, ನೋಡಿ Article 200 ಇಲ್ಲಿ ಬಂದಿದೆ. 2017 UP TET ಅಲ್ಲಿ ಬಂದಿದೆ. ಈ ಎಲ್ಲಾ ಕ್ವಶನ್ ಪೇಪರ್ಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಕ್ವಶನ್ ಪೇಪರ್ಗಳು ಅವರು ಒಂದೇ ವಂಶದ ಅಣ್ಣ ತಮ್ಮಂದಿರು. ಆ ಅಣ್ಣ ತಮ್ಮಂದಿರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಓಕೆನಾ? ಪ್ರತಿ ದಿವಸ ಬೆಳಗ್ಗೆ ನೀವು ಒಂದು ಹೋಮ್ ವರ್ಕ್ ಮಾಡ್ಕೊಂಡ್ಬಿಡಿ. ಅಂದ್ರೆ ಹೋಮ್ ವರ್ಕ್ ನಮ್ಮ HYT ಬರುತ್ತೆ. ಪ್ರತಿ ದಿವಸ ಎದ್ದೇಳತ್ತೆ ಒಂದು ಕ್ವಶನ್ ಪೇಪರ್ ಸ್ಟಾರ್ಟ್. ಅದೇ ಬುಕ್ ಓದ್ಬೇಡಿ, ಫ್ರಸ್ಟ್ರೇಷನ್ ಆಗ್ತೀರಾ. ಲೈಬ್ರರಿಲಿ ಕುಂತು ಅದೇ ವಾತಾವರಣದಲ್ಲಿ ಅದೇ ಬುಕ್ ಓದಿ ಮೈಂಡ್ ಏನಾಗುತ್ತೆ, ಏನು ವರ್ಕ್ ಆಗಲ್ಲ. ಈಗ ಪ್ರತಿ ದಿವಸ ಒಂದೇ ತರ ಟೀ ಕುಡಿದ್ರೆ ಟೀ ಟೇಸ್ಟೇ ಹೋಗ್ಬಿಡುತ್ತೆ. ಸೊ ತಾವೇನ್ ಮಾಡ್ಬೇಕಂತಂದ್ರೆ ಬೆಳಗ್ಗೆ ಎದ್ದೇಳತ್ತೆ ಒಂದು ಕ್ವಶನ್ ಪೇಪರ್ ತಗೋಬೇಕು, ಬಿಡಿಸ್ಬೇಕು. ಯಾವ ಕ್ವಶನ್ ಪೇಪರ್? ಅಗೇನ್ ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್ ಕ್ವಶನ್ ಪೇಪರ್. ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್ ಕ್ವಶನ್ ಪೇಪರ್. ಓಕೆ, ವಾಟ್ ಹ್ಯಾಪನ್ಸ್ ಇಫ್ ದಿ ಚೀಫ್ ಮಿನಿಸ್ಟರ್ ಲೂಸಸ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಅಸೆಂಬ್ಲಿ? ಬಹಳ ಒಳ್ಳೆ ಕ್ವಶನ್ ಇದು. ಇಂತೆಲ್ಲ ಮೈಂಡ್ ಅಪ್ಲೈ ಮಾಡ್ಬೇಕಾಗುತ್ತೆ. ಓಕೆ, so he has to submit his resignation. Yes, no doubt in that. Chief ministers ತಾವೇನಾದ್ರೂ ವಿಶ್ವಾಸವನ್ನ ಕಳ್ಕೊಂಡಾಗ ಅವರು ಖಂಡಿತವಾಗಿ ಏನ್ ಮಾಡ್ಬೇಕು, he has to submit his resignation. Dissolve the assembly? No, ಇದಾಗಲ್ಲ. ಡಿಸಾಲ್ವ್ ದಿ ಅಸೆಂಬ್ಲಿ ಆಗಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕಾನ್ಫಿಡೆನ್ಸ್ ಕಳ್ಕೊಂಡಾಗ ಅಸೆಂಬ್ಲಿ ಡಿಸಾಲ್ವ್ ಆಗಿಲ್ಲ. ಕುಮಾರಸ್ವಾಮಿ ಅವರು ಏನಾದ್ರು ಮುಖ್ಯಮಂತ್ರಿ ಆದ್ರು. ಇಂಪೋಷನ್ ಆಫ್ ಪ್ರೆಸಿಡೆಂಟ್ ರೂಲ್, ಇಟ್ ಈಸ್ ನಾಟ್ ಸೋ. ಯಾವಾಗ್ಲೂ ಈ ತರ ಆಗುತ್ತೆ ಅಂತ ನಾನು ಹೇಳಲ್ಲ. ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡ್ತಾರಂತ ಹೇಳಲ್ಲ. ನೋಡಿ, ಒಂದು ಚೀಫ್ ಮಿನಿಸ್ಟರು ಕಾನ್ಫಿಡೆನ್ಸ್ ಕಳ್ಕೊಂಡು ರೆಸಿಗ್ನೇಷನ್ ಕೊಟ್ರಂತಂದ್ರೆ ಗವರ್ನರ್ ಈಸ್ ಗೋಯಿಂಗ್ ಟು ಮೇಕ್ ಎ ಥಿಂಗ್ಸ್. ಯಾರಾದ್ರೂ ಬರ್ತೀರಪ್ಪ, ಬನ್ನಿ CM ಆಗು, ಬಂದು ಇದು ಮಾಡು, ಏನು ನಿನ್ನ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಮಾಡ್ಕೊ, ಅನುಮೋದನೆ ತೆಗೆದುಕೊಂಡ್ ಬರ್ತಾರೆ. ಯಾರು ಬರಲಿಲ್ಲ ಅಂತಂದ್ರೆ ದೆನ್ ಹಿ ವಿಲ್ ಇಂಪೋಸ್ ಪ್ರೆಸಿಡೆಂಟ್ ರೂಲ್ ಆಫ್ಟರ್ 6 months, ಮಿನಿಮಮ್ 6 months, ಮ್ಯಾಕ್ಸಿಮಮ್ 3 years. ಅದಾದ್ಮೇಲೆ ಮತ್ತೆ ಸ್ಟೇಟ್ ಗವರ್ಮೆಂಟ್ ಈಸ್ ಗೋಯಿಂಗ್ ಟು ಫಾರ್ ಜನರಲ್ ಎಲೆಕ್ಷನ್, ಸಾರ್ವಜನಿಕ ಒಂದು ಇದು ಚುನಾವಣೆಗೆ ಹೋಗುತ್ತೆ. ಓಕೆನಾ? ಸೊ ಇವು ಪೊಲಿಟಿ ಕ್ವಶನ್ಸ್. ಇಂಥವನ್ನೆಲ್ಲ ನಾವು ಇದು ಮಾಡಬೇಕು. ಸೊ ಇಂಥಲ್ಲೆಲ್ಲ ಈ ಒಂದು ಪ್ರೆಸಿಡೆಂಟ್ ರೂಲ್ ನೋಡಿ. ಪ್ರೆಸಿಡೆಂಟ್ ರೂಲ್ ಇಸ್ ಕೀ ಕಾಂಪೋನೆಂಟ್. ಪ್ರೆಸಿಡೆಂಟ್ ರೂಲ್ ಆರ್ಟಿಕಲ್ 356 ವೆರಿ 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 ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಪ್ರೆಸಿಡೆಂಟ್ ರೂಲ್ ಬಗ್ಗೆ ಕ್ವಶನ್ ಬರುತ್ತೆ. ಸರ್ಕಾರಿಯ ಕಮಿಷನ್, ಪುಂಚೆ ಕಮಿಷನ್, SR ಬೊಮ್ಮಾಯಿ ಪ್ರಕರಣ, ಇವೆಲ್ಲವೂ ನಿಮ್ಮ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಫೈನ್. ಟೋಟಲ್ ಪರ್ಸೆಂಟೇಜ್ ಆಫ್ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್ ಇನ್ ಇಂಡಿಯಾ ಇಸ್. ಎಸ್, ಏನ್ ಮಾಡ್ಬೇಕು ಸರ್ ಇದಕ್ಕೆ ಕ್ವಶನ್? ವಾಟ್ ವಿ ಕ್ಯಾನ್ ಡೂ? ಈ ಕ್ವಶನ್ಸ್ ನೋಡಿ, ನಮ್ಮ ಇದು ಡಿಕೋಡಿಂಗ್ ಕ್ವಶನ್ಸ್ ಅಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಮೇ ಬಿ ಬೇರೆಯವರು ಆನ್ಸರ್ಸ್ ಹುಡುಕ್ಬಹುದು. ನಾನು ಇದಕ್ಕೆ ಪರ್ಪಸ್ಫುಲಿ ಆನ್ಸರ್ಸ್ ಹುಡುಕಕ್ಕೆ ಹೋಗ್ಲಿಲ್ಲ. ಯಾಕೆ ಅಂತಂದ್ರೆ ಇದು ನಾವು ಕ್ವಶನ್ ಟಚ್ ಮಾಡಬಾರ್ದು. ಏನಕ್ಕೆ ಅಂತಂದ್ರೆ ಇದು ಕಂಪ್ಲೀಟ್ ನಮ್ಗೆ ಏನು ಐಡಿಯಾ ಇಲ್ಲ. ಓಕೆ, ಗೆಸ್ ಮಾಡಬಾರ್ದು. ನೋಡಿ, ಯಾವಾಗ್ಲೂ ಫ್ಯಾಕ್ಟ್ಸ್, ಅಂಕಿ ಅಂಶಗಳು ಇದ್ರಿಗಿನ ಅಂತಹ ಅಂಶಗಳನ್ನ ನೀವು ಯಾವುದೇ ಕಾರಣಕ್ಕೂ ನೀವು ಅದನ್ನ ಟಚ್ ಮಾಡಬಾರ್ದು. ಇದು ಕ್ವಶನ್ ಟಚ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು. ಇಲ್ಲಿ ನಿಮ್ಗೆ ಏನಾದ್ರೂ ಐಡಿಯಾ ಸಿಗುತ್ತಾ, ಸಿಕ್ಕರೆ ಮಾತ್ರ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ಇಂಥ ಕ್ವಶನ್ ಟಚ್ ಮಾಡಬಾರ್ದು. ಫೈನ್. ನಂತರದಲ್ಲಿ ಯಾವಾಗ ಟಚ್ ಮಾಡ್ಬೇಕು ಅಂತ ಕೇಳಿದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ನೀವು ನಂಬರ್ ಆಫ್ ಕ್ವಶನ್ಸ್ ಇಫ್ ಯು ಅಟೆಂಡ್ ಬಿಲೋ 70 ಅಟೆಂಡ್ ಮಾಡಿದಾಗ ಒಂದು ತಿಳ್ಕೊಂಬಿಡಿ, ಒಂದು ರೂಲ್ಸ್ ಬರ್ಕೊಂಬಿಡಿ, ನೋಟ್ ಮಾಡ್ಕೊಳ್ಳಿ. ಬರೀ ವಿಡಿಯೋ ನೋಡೋದಲ್ಲ, ನೋಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ಇಟ್ ಇಸ್ ನಾಟ್ ಲೈಕ್ ಸುಮ್ಮನೆ ಜನರಲ್ ಡಿಸ್ಕಷನ್ ಅಲ್ಲ. ನಾವು ಇಲ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಲೈಫ್. ನೀವು ನೋಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ 70 ಕ್ವಶನ್ ಅಟೆಂಡ್ ಮಾಡಿದ್ರೆ ಯಾವ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಫೈನ್. ನೀವು 70 ಕ್ವಶನ್ ಅಟೆಂಡ್ ಮಾಡಿದ್ರೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದ್ರೆ ನೀವು ಸೆಲೆಕ್ಷನ್ ಆಗಲ್ಲ, ಸೆಲೆಕ್ಷನ್ ಲಿಸ್ಟ್ ನೋಡುವ ಅವಶ್ಯಕತೆ ಇಲ್ಲ. ನೀವು ಎಕ್ಸಾಮ್ ಅಲ್ಲೇ ಬರೆದಿಟ್ಕೊಂಬಿಡಿ. ನನ್ನ ಹೆಸರು 100% 85+. ನಾನು UPSC ಅಲ್ಲಿ 90+ ಮಾಡ್ತಿದ್ದೆ. ಆಲ್ಮೋಸ್ಟ್ ಸಮ್ ಟೈಮ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಓವರ್ ಗಾಟ್ ಸೆಲೆಕ್ಟೆಡ್ IPS, IRS, IAS ಎಲ್ಲರೂ 90+ ಮಾಡೋದು. ಅವರು C ಗ್ರೂಪ್ ಅಲ್ಲೂ 90+ ಮಾಡ್ತಾರೆ, ಎಲ್ಲ ಗ್ರೂಪ್ ಅಲ್ಲೂ 90+ ಮಾಡ್ತಾರೆ. ನೀವು 70+ ಕ್ವಶನ್ಸ್ ಅಟೆಂಡ್, 70 ಕೆಳಗಡೆ ಇದ್ದಾಗ ಇಂಥ ಕ್ವಶನ್ಸ್ ಅಟೆಂಡ್ ಮಾಡಿ. ಡೋಂಟ್ ಅಟೆಂಡ್ ದಿಸ್ ಟೈಪ್ ಆಫ್ ಕ್ವಶನ್ ಅಂಟಿಲ್ ಅಂಡ್ ಅನ್ಲೆಸ್ ಇಫ್ ಯು ಅಟೆಂಡೆಡ್ ಮೋರ್ ದನ್ 90 ಕ್ವಶನ್ಸ್. ಓಕೆ, ಸೊ ಇಂಥ ಸ್ವಲ್ಪ ಟಫ್ ಕ್ವಶನ್ಸ್ ಇರ್ತವೆ, ಎಲ್ಲನೂ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇದು ಬಹಳ ಈಸಿ. ಒಂದು ಅಗೇನ್ ನಿಮಗೆ
ನಮ್ಮ ಕರ್ನಾಟಕ ಸಿ ಗ್ರೂಪ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ ಒಂದು ವಿಶೇಷವಾಗಿ ಒಂದು ಸಲಹೆ ಕೊಡ್ತಿದ್ದೀನಿ. ನೀವು ಏನ್ ಮಾಡ್ಬೇಕು ಅಂತಂದ್ರೆ 73ನೇ ತಿದ್ದುಪಡಿನ ಕಾಯ್ದೆಯನ್ನ ಓದ್ಕೊಳ್ಳಿ. ಪಂಚಾಯತ್ ರಾಜ್ ಆಕ್ಟ್ ಇದೆಯಲ್ಲ, ಯು ಟೇಕ್ ಪಂಚಾಯತ್ ರಾಜ್ ಆಕ್ಟ್. ಓಕೆ, ಏನಕ್ಕೆ ಅಂತಂದ್ರೆ ಈಸ್ ಗೋಯಿಂಗ್ ಇನ್ ಡೆಪ್ತ್, ಅಂದ್ರೆ ವಾಟ್ ಎವರ್ ದಿ ಪಾಯಿಂಟ್ಸ್ ವಿಚ್ ಇಸ್ ಗಿವನ್ ಇಯರ್ ವಿಚ್ ಇಸ್ ನಾಟ್ ದೇರ್ ಇನ್ ದಿ ಕನ್ವೆನ್ಷನಲ್ ಇಂಡಿಯನ್ ಪೊಲಿಟಿ ಬುಕ್. ಸೊ ಬಹಳಷ್ಟು ಕ್ವಶನ್ಸ್ ಕೇಳಿದ್ದಾರೆ. ತಾವೇನ್ ಮಾಡ್ಬೇಕಂದ್ರೆ ದೇರ್ ಆರ್ 2 ಥಿಂಗ್ಸ್, ರೂರಲ್ ಡೆವಲಪ್ಮೆಂಟ್, ತದನಂತರದಲ್ಲಿ ತಾವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಪಂಚಾಯತ್ ರಾಜ್ ಆಕ್ಟ್, ಈ 2 ಪುಸ್ತಕಗಳನ್ನ ತೆಗೆದುಕೊಂಬನ್ನಿ. ಈ 2 ಪುಸ್ತಕವನ್ನ ತೆಗೆದುಕೊಂಡು ತಾವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಅಗೇನ್ ಇಟ್ ಈಸ್ ನೋಡಿ, ನಿಮ್ಗೆ ಅನ್ಸುತ್ತೆ ಸರ್ ಇದು ನಾವು NCERT ಓದೋಣ, DSCERT ಓದೋಣ, ಸ್ಟ್ಯಾಂಡರ್ಡ್ ಬುಕ್ಸ್ ಓದೋಣ, ಎಲ್ಲ ಓದ್ತೀರಾ. ಬಟ್ ಕ್ವಶನ್ ಪೇಪರ್ ಇದು ಬರ್ತಾ ಇದೆಯಲ್ಲ, 73ನೇ ತಿದ್ದುಪಡಿಯ ಕಾಯ್ದೆಯ ಒಳಾಂಶಗಳು ಬರ್ತಾ ಇದಾವೆ, ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಕ್ವಶನ್ ಪೇಪರ್ ನೋಡ್ಬೇಕು, ಡಿಕೋಡಿಂಗ್ ಮಾಡ್ಬೇಕು ಅನ್ನೋದಂದ್ರೆ ಇದಕ್ಕೆ. ಸೊ 73ನೇ ತಿದ್ದುಪಡಿ ಸಂಬಂಧಪಟ್ಟಂಗೆ ಸುಮಾರು 7 ರಿಂದ 8 ಕ್ವಶನ್ಸ್ ಇದಾವೆ. ಸ್ವಾಮಿ ನೀವು ಎಕನಾಮಿಕ್ಸ್ ಬುಕ್ ಓದ್ತಾ ಇದ್ದೀರಾ, ಎಕನಾಮಿಕ್ಸ್ ಕ್ವಶನ್ ಒಂದು ಇಲ್ಲ, ಬರೀ ಎಕನಾಮಿಕ್ಸ್ ಕರೆಂಟ್ ಅಫೇರ್ಸ್, ಅದು ಎಕನಾಮಿಕ್ಸ್ ಸರ್ವೆಂಟ್ ಬಡ್ಜೆಟ್ ಮೇಲೆ ಇದೆ. ನೀವು ಅಂತಹ ಬುಕ್ಗಳಿಗೆ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತೀರಾ. ಇಲ್ಲಿ ಕ್ವಶನ್ಸ್ ಎಲ್ಲಿ ಬರ್ತಾವೆ ಆ ಬುಕ್ಸ್ ನೀವು ಗೊತ್ತೇ ಇಲ್ಲ, ಬುಕ್ಸ್ ಇದೆ ಅಂತಾನೆ ಗೊತ್ತಿಲ್ಲ. ರೂರಲ್ ಡೆವಲಪ್ಮೆಂಟ್ ಬುಕ್ ಯಾರ ಹತ್ರ ಇದೆ, ನಿಮ್ಮ ಹತ್ರ ಇದ್ರಿಗಿನ ಒಳ್ಳೇದು, ಖುಷಿ ಆಗ್ತೀನಿ ನಾನು. ಇಲ್ಲ ಅಂತಂದ್ರೆ ಇವತ್ತೇ ತೆಗೆದುಕೊಳ್ಳಿ ರೂರಲ್ ಡೆವಲಪ್ಮೆಂಟ್ ಬುಕ್ ತಗೊಳ್ಳಿ, ಪಂಚಾಯತ್ ರಾಜ್ ಆಕ್ಟ್ ಬುಕ್ ತಗೊಳ್ಳಿ, ಅವೆರಡನ್ನ ಓದ್ಕೊಳ್ಳಿ. ನೀವು ಇಲ್ಲಿ ಏನಾದ್ರೂ 5 ಅಥವಾ 6 ಮಾರ್ಕ್ಸ್ ಇಂದ ಮಿಸ್ ಆಗ್ತಿದ್ರೆ ಅಂದ್ರೆ ನಿಮಗೆ ಪರಿಹಾರ ಎಲ್ಲಿದೆ ಅಂತಂದ್ರೆ ಈ 73ನೇ ಕಾಯ್ದೆ ಮತ್ತು ರೂರಲ್ ಡೆವಲಪ್ಮೆಂಟ್. ಓಕೆನಾ, ನೀವು ರೂರಲ್ ಡೆವಲಪ್ಮೆಂಟ್ ಬುಕ್ ತಗೊಂಬನ್ನಿ, ಅದ್ರಲ್ಲಿ HOT ಟಾಪಿಕ್ ಕೊಡ್ತೀನಿ ನಾನು, ಹೈಲಿಂಗ್ ಟಾಪಿಕ್ ಎಲ್ಲಿಂದ ಬರುತ್ತೆ ಅಂತ ಟಿಕ್ ಮಾಡ್ಕೊಡ್ತೀನಿ. ದಟ್ಸ್ ಆಲ್. ಓಕೆ, ಸೊ ಇದು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಬರ್ತವೆ, ಸಾಕಷ್ಟು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕ್ವಶನ್ಸ್ ಬರ್ತಿರ್ತವೆ. ನಾನು ಏನ್ ಹೇಳ್ತೀನಿ ಅಂದ್ರೆ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಹಾಗೆ ನೀವು ಇಂದು ಮುಂದೆ ನೋಡಬಾರ್ದು. ಪಂಚಾಯತ್ ರಾಜ್ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಯು ಹ್ಯಾವ್ ಟು ರೀಡ್ 360 ಡಿಗ್ರಿ ಆಂಗಲ್. ತುಂಬಾ ಡಿಗ್ ಮಾಡ್ಬೇಕು, ಮೈನಿಂಗ್ ಮಾಡ್ಬೇಕು, ಹೆವಿ ಮೈನಿಂಗ್ ಮಾಡ್ಬೇಕು ಪಂಚಾಯತ್ ರಾಜ್ ಆಕ್ಟ್ ನ. ಸೊ ನೀವು ಮೈನಿಂಗ್ ಮಾಡಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಓಕೆನಾ, ಸೊ ನೋಡಿ ಇಲ್ಲಿ ರಿಸರ್ವೇಶನ್ 243D ಬಗ್ಗೆ ಕೇಳಿದಾನೆ, ಕ್ರಿಯೇಷನ್ ಆಫ್ 3 tier ಪಂಚಾಯತ್ ರಾಜ್ ಕೇಳಿದಾನೆ, ಮ್ಯಾಂಡೇಟರಿ ಎಲೆಕ್ಷನ್ ಟು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್, ಬೆಸ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಅಂದ್ರೆ ಯಾವುದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್, LM ಸಿಂಘ್ವಿ ನೋಡಿ, LM ಸಿಂಘ್ವಿ ಕೇಳಿದಾನೆ, ಬಲವಂತ ರಾಯ್ ಕೇಳಿದಾನೆ. ತದನಂತರದಲ್ಲಿ ಗ್ರಾಮ ಸಭೆ ಬಡ್ಜೆಟ್ ಬಗ್ಗೆ ಕೇಳ್ತಾರೆ, ಬಡ್ಜೆಟ್ ನ ಯಾರು ಅನುಮೋದನೆ ಮಾಡ್ತಾರೆ ಅಂತ ಕೇಳ್ತಾರೆ. ದಿಸ್ ಇಸ್ ಹೌ ಹಿ ಇಸ್ ಗೋಯಿಂಗ್ ಟು ರೀಡ್. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ರೀಡ್ 73rd ಅಮೆಂಡ್ಮೆಂಟ್ ಆಕ್ಟ್ ಇಟ್ ಸೆಲ್ಫ್. ಓಕೆ ಫೈನ್. ಸೊ ಇಲ್ಲಿ ಪ್ರತಿಯೊಂದು ಆರ್ಟಿಕಲ್ 243A ಇಂದ ಎಲ್ಲ ಆರ್ಟಿಕಲ್ ನೆನ್ಪಿಟ್ಕೊಂಡು ಬಾಯಾಟ ಮಾಡ್ಬಿಡಿ. ಏನಕ್ಕೆ ಅಂತಂದ್ರೆ ಇಲ್ಲಿ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಇದು ಒಂದು ಮೆಕ್ಕಲು ಮಣ್ಣು, ಯಾವುದು 73ನೇ ಕಾಯ್ದೆ ಮತ್ತು ರೂರಲ್ ಡೆವಲಪ್ಮೆಂಟ್, ಅದು ಮೆಕ್ಕಲು ಮಣ್ಣು, ಅಲ್ಲಿ ಏನಾದ್ರೂ ಬಿತ್ತಿ ಏನಾದ್ರೂ ಬೆಳ್ಕೋಬಹುದು. ಓಕೆ, ನಂತರದಲ್ಲಿ ಮೈಸೂರು ಶುಗರ್ ಕಂಪನಿ, ಮೈಸೂರು ಪೇಪರ್ ಮಿಲ್, ಮೈಸೂರು ಸ್ಯಾಂಡಲ್ ಸಾಫ್ಟ್ ಫ್ಯಾಕ್ಟರಿ, ಮೈಸೂರು ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿ. ಏನಿದು ಸರ್? ಅಗೇನ್ ಪಾಯಿಂಟ್ ನಾನು ಹೇಳಿದ್ದೀನಿ, ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಸಿಂಪಲ್, ಸರ್ ಮಿರ್ಜಾ ಇಸ್ಮಾಯಿಲ್, ತದನಂತರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ, ತದನಂತರದಲ್ಲಿ ಶೇಷಾದ್ರಿ ಅಯ್ಯರ್. ಇವರು 3 ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾಗೆ. ಈ ತ್ರಿಮೂರ್ತಿಗಳ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿರಬೇಕು. ನಿಮ್ಗೆ ಈ ತ್ರಿಮೂರ್ತಿಗಳ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಓಕೆನಾ, ನೋಡಿ ಇವರು ಇಲ್ಲಿ ಕೊಟ್ಟಿರೋದೆಲ್ಲ ಏನು, ಸರ್ ಮಿರ್ಜಾ ಇಸ್ಮಾಯಿಲ್ ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ ನಮ್ಗೆ ಬರ್ತಕ್ಕಂಥ ಯಾವುದು 1918 ನಮ್ಗೆ ಬರ್ತದ್ದು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ. ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಇದೆಯಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ನೀವೇನ್ ಮಾಡ್ಬೇಕು, ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸಾಧನೆಗಳು, ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸಾಧನೆಗಳು, ಮತ್ತೆ ಶೇಷಾದ್ರಿ ಅಯ್ಯರ್. ನಮಗೀಗ ಶೇಷಾದ್ರಿಪುರಂ ಇದೆಯಲ್ಲ, ಅವ್ರ ಹೆಸರು ಅಲ್ಲಿಂದನೇ ಬಂದಿದೆ, ಶೇಷಾದ್ರಿಪುರಂ. ನೋಡಿ, ಒಬ್ಬ ವ್ಯಕ್ತಿ ದಿವಾನರ ಹೆಸರನ್ನು ನಾವು ಅಲ್ಲಿ ಶೇಷಾದ್ರಿಪುರಂ ಇಟ್ಟಿರೋ ಅಂದ್ರೆ ಅವರ ಸಾಧನೆಗಳನ್ನ ಅರ್ಥ ಮಾಡ್ಕೋಬೇಕು. ಓಕೆನಾ, ಇವ್ರು 3 ಬ್ರಹ್ಮ ವಿಷ್ಣು ಮಹೇಶ್ವರ ತರ, ಇವರ ಈಚ್ ಅಂಡ್ ಎವರಿ ಸಾಧನೆಗಳನ್ನ ಇಸ್ವಿ ಸಮೇತ ನೆನ್ಪಿಡಿ. ಮೊನ್ನೆ KS ಅಲ್ಲೂ ಕೇಳಿದಾರೆ ಅವ್ರನ್ನ, AC ಸ್ಯಾಡ್ ಮೇನ್ಸ್ ಅಲ್ಲಿ ಕೇಳಿದಾರೆ, AC ಸ್ಯಾಡ್ ಮೇನ್ಸ್ ಅಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್, ಸರ್ ಎಂ ವಿಶ್ವೇಶ್ವರಯ್ಯ ಕೇಳಿದಾರೆ, ಅವರು ಇಲ್ಲಿಗೆ ಬರ್ತಾರೆ. ನೋಡಿ, ಮೈಸೂರು ಸ್ಯಾಂಡಲ್ 1918 B3. ಓಕೆ, ಸೊ B3 ಇಲ್ಲಿದೆ. ನೆಕ್ಸ್ಟ್ ಮೈಸೂರು ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿ 1923 A4. ಓಕೆ, A4 ಇಲ್ಲಿದೆ, 2 ಇಲ್ಲಿದೆ, A4 ಇಲ್ಲಿದೆ, B3 ಇಲ್ಲಿದೆ. ತದನಂತರದಲ್ಲಿ ಮೈಸೂರು ಶುಗರ್ ಕಂಪನಿ, ಮಂಡ್ಯದಲ್ಲಿ ಶುಗರ್ ಕಂಪನಿ ಮಾಡ್ತಕ್ಕಂಥದ್ದು ಯಾರು? ಇವರೇ, ಅವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರೇ. ಸಾಕಷ್ಟು ಪಿಂಗಾಣಿ ಕಾರ್ಖಾನೆ ಮಾಡ್ತಾರೆ, HAL ಮಾಡ್ತಾರೆ. HAL ಮಾಡಿದ್ದಾರು ನಮ್ಮ ಸರ್ ಮಿರ್ಜಾ ಇಸ್ಮಾಯಿಲ್. ಓಕೆನಾ, ತದನಂತರ ಗಣಪತಿ ಗಲಾಟೆ ಆಗುತ್ತೆ, ಇದು ದುಂಡು ಮೇಜಿನ ಸಭೆಗೆ ಹೋಗ್ತಾರೆ. ಇಲ್ಲಿ ನೀವು ನೋಡಿ, ಕಾಂತರಾಜರಸ್ನ ಓದಬೇಡಿ. ಯಾಕಂತಂದ್ರೆ ಅವರು ಜಸ್ಟ್ ಹಿಂದುಳಿದ ವರ್ಗದವ್ರು ಅಂದ್ಬಿಟ್ಟು ಬೇರೆ ಏನು ಸಾಧನೆ ಇಲ್ಲ. ಅಂದ್ರೆ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಅಲ್ಲ. ಅವರು
ಎಷ್ಟು ಮಹತ್ವ ಐತಿಹಾಸಿಕವಾಗಿ ಪಡ್ಕೊಂಡ್ರು ನನಗೆ ಗೊತ್ತಿಲ್ಲ. ನನಗೇನು ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಅವ್ರು ಇಂಪಾರ್ಟೆಂಟ್ ಅಲ್ಲ. ನೋಡಿ ಮೊನ್ನೆ KS 2000 ಮೊನ್ನೆ ನಡೆದಂತಹ ಮೇನ್ಸ್ ಅಲ್ಲಿ ದೇವರಾಜ್ ಅರಸು ಅವ್ರ ಬಗ್ಗೆ ಕೇಳಿದ್ದಾರೆ. ಸಿ ಬಿಕಾಸ್ ದೇವರಾಜ್ ಅರಸು ನಾಟ್ ಓನ್ಲಿ ಇಂಪಾರ್ಟೆಂಟ್ ಫ್ರಮ್ ದಿ ಪೊಲಿಟಿ ಅಂಡ್ ಹಿಸ್ಟ್ರಿ, ಈಸ್ ಇಂಪಾರ್ಟೆಂಟ್ ಫ್ರಮ್ KS ಆಂಗಲ್ ಆಲ್ಸೋ. ದೇವರಾಜ್ ಅರಸು ರಿಪೀಟೆಡ್ 2014 ಅಲ್ಲಿ ಬಂದ್ರು, 2025 ಅಲ್ಲೂ ಬಂದ್ರು. 10 ವರ್ಷ ಆದ್ರೂ ದೇವರಾಜ್ ಅರಸು ಮರೆಯಕ್ಕಾಗಲ್ಲ. ಇನ್ನ ನೆಕ್ಸ್ಟ್ ವರ್ಷ ಈಗ ನೆಕ್ಸ್ಟ್ ನೋಟಿಫಿಕೇಶನ್ಗೆ ಇದು ಹಾವನೂರು ಸಮಿತಿ ಬರುತ್ತೆ. ಯಾಕಂದ್ರೆ OBC ರಿಲೇಟೆಡ್ ಇಶ್ಯೂಸ್ ವಿಲ್ ಗೋಯಿಂಗ್ ಟು ಕಮ್. ದೇವರಾಜ್ ಅರಸು ಇಸ್ ಗೋಯಿಂಗ್ ಟು ಕಮ್ ಬಿಕಾಸ್ ನಮಗೆ ಭೂ ಸುಧಾರಣೆಗಳ ಮೇಲೆ ನೋಡಿ, ಭೂ ಸುಧಾರಣೆಗಳ ಮೇಲೆ 2021 ಒಂದು KS ಮೇನ್ಸ್ ಅಲ್ಲಿ 125 ಮಾರ್ಕ್ಸ್ KSA ಬಂದಿದೆ. ಆ ಭೂ ಸುಧಾರಣೆಗಳ ಕ್ವಶನ್ ಮತ್ತೆ 2025 GS 1 ಬಂದಿದೆ. ದಿಸ್ ಇಸ್ ಆಲ್ ಅಬೌಟ್ ಎಕ್ಸಾಮಿನೇಷನ್. ಸೊ ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು. ಜಲ ಜೀವನ್ ಮಿಷನ್ ನೋಡಿ, ನಮ್ಮ ರೂಲ್ಸ್ ಹೇಳಿದ್ದೀನಿ ಆಲ್ರೆಡಿ. ಕುಡಿಯುವ ನೀರು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 6. ಓಕೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 17 ಕಂಠಪಟಾಕಿ. ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಬರುತ್ತೆ ಅಂತ ಹೇಳಿದೀನಿ. AC ಸೈಡ್ ಅಲ್ಲಿ ಬಂದಿದೆ, AC ಸೈಡ್ ಅಲ್ಲಿ ಮೇಕೆದಾಟು ಬಂದಿದೆ, AC ಸೈಡ್ ಅಲ್ಲಿ ಮಹದಾಯಿ ಬಂದಿದೆ, ತದನಂತರದಲ್ಲಿ ಜಲ್ ಜೀವನ್ ಬಂದಿದೆ, ಅಲ್ಲೂ ಬಂದಿದೆ. ಮೇನ್ಸ್ ಅಲ್ಲಿ ಬಂದಿದೆ ಜಲ್ ಜೀವನ್ ಮಿಷನ್, ಅಲ್ಲೂ ಬಂದಿದೆ, ಇಲ್ಲೂ ಬಂದಿದೆ. ಸೊ ಇಂತಹ ಕ್ವಶನ್ ಗಳನ್ನ ದೋ ಇಟ್ ಈಸ್ ವೆರಿ ಈಸಿ, ಅಫ್ಕೋರ್ಸ್ ಮನೆಗೂ ಗಂಗೆ ಅಂತ ಇದೆ. ಬಟ್ ಮೈ ಪಾಯಿಂಟ್ ಈಸ್, ನೀವು ಇಷ್ಟೇ ಪೆರಿಫೆರಲ್ ಓದಬಾರ್ದು, ಇನ್ ಡೆಪ್ತ್ ಆಗಿ ಓದ್ಬೇಕು. 55 ಲೀಟರ್ ಏನಾಗುತ್ತೆ ಪರ್ ಹೌಸ್ ಹೋಲ್ಡ್ ಆಗುತ್ತೆ. ತದನಂತರದಲ್ಲಿ ನಾವು ನೀರನ್ನ ಏನ್ ಮಾಡ್ತೀವಿ ಅಂತಂದ್ರೆ ಶುದ್ಧೀಕರಣವನ್ನು ಮಾಡ್ತಕ್ಕಂಥ ಟೆಸ್ಟ್ ಮಾಡ್ತೀವಿ. ತದನಂತರ ವುಮೆನ್ಗೆ ನಾವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೀವಿ. ಸೊ ತಾಲೂಕು ಮಟ್ಟ, ಹೋಬಳಿ ಮಟ್ಟದಲ್ಲಿ ನೀರನ್ನು ಟೆಸ್ಟ್ ಮಾಡ್ತಕ್ಕಂಥ ಸೆಂಟರ್ಗಳು ಇದಾವೆ ಅಂತೇಳಿ ನಾವು ಅದಕ್ಕೆ ಆ ಜಲ್ ಜೀವನ್ ಮಿಷನ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪಾರ್ಟ್ ಎಷ್ಟು, ಸ್ಟೇಟ್ ಗೌರ್ಮೆಂಟ್ ಪಾರ್ಟ್ ಎಷ್ಟು ವರ್ಷ ತೆಗೆದುಕೊಂಡಿದೀವಿ. ಇದಕ್ಕೆ ಎಕನಾಮಿಕ್ ಸರ್ವೆ ಯೂಸ್ ಮಾಡಿ. ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಇಂಪಾರ್ಟೆಂಟ್. ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅದು ಕುಡಿಯೋ ನೀರಿಗೆ ಸಂಬಂಧಪಟ್ಟಂತ ಯೋಜನೆ. ಅದೇನಾಗುತ್ತೆ, ರಾಯಚೂರು, ಯಾದಗಿರಿ, ಕಲಬುರ್ಗಿಯಲ್ಲಿ ಕಂಡು ಬರುತ್ತೆ. ಯಾಕಂತಂದ್ರೆ ಅಲ್ಲಿ ಆರ್ಸೆನಿಕ್ ವಾಟರ್ ಇದೆ. ಈ ನಿಟ್ಟಿನಲ್ಲಿ ಆ ಒಂದು ಮಲಿನ ರಹಿತವಾದಂತಹ ವಾಟರ್ ನ ಇದು ಮಾಡಬೇಕಾಗಿ ಏನ್ ಮಾಡ್ತಾರೆ, ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಆಗುತ್ತೆ. ಸೊ ನೆಕ್ಸ್ಟ್ ನೀವು ನೋಟ್ ಮಾಡ್ಕೊಳ್ಳಿ, ನೋಟ್ ಡೌನ್ ಇನ್ ದಿ ಪಾಯಿಂಟ್. ಕುಡಿಯುವ ನೀರಿಗೆ ಸಂಬಂಧ, ಈಗ UPSC ನೋಡಿ, ಈಗ ಕ್ವಶನ್ ಹೇಳಿದೆ ನೋಡಿ, ಈಗ ಇತ್ತೀಚೆಗೆ ಈಗ UPSC ಪ್ರಿಲಿಮ್ಸ್ ಕ್ವಶನ್ ಬರ್ತಾ ಇದೆ. UPSC ಪ್ರಿಲಿಮ್ಸ್ ಎಕ್ಸಾಮ್ ನಡೀತಾ ಇದೆ. ಕಂಪಲ್ಸರಿ ಹೇಳ್ತೀನಿ, ಒಂದು ಸ್ಕೀಮ್ಸ್ ರಿಲೇಟೆಡ್ ಟು ದಿ ಹೆಲ್ತ್, ಎಜುಕೇಶನ್, ರೂರಲ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್ ಅಂಡ್ ವುಮೆನ್ ದೇವ ಮಾನವತೆ ಅಂತ ಹೇಳ್ತೀನಿ ನಾನು. SC ST ವುಮೆನ್ ಇವರು ದೇವ ಮಾನವರು. ಏನಕ್ಕಂತಂದ್ರೆ ಎಕ್ಸಾಮ್ ಅಲ್ಲಿ ಬರ್ತಾರೆ. ಇವ್ರ ಬಗ್ಗೆ ಚೆನ್ನಾಗಿ ಓದ್ಕೊಂಡ್ರೆ ಇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅದಕ್ಕೆ ದೇವರು ನಮ್ಮನ್ನು ಕಾಪಾಡೋರು ದೇವರು. ಸೊ ದೇವರು ಇರ್ತಕ್ಕಂತಹ ಟಾಪಿಕ್ ಯಾವುದು ಅಂತ ಟಾಪಿಕ್ ಗಳೆಲ್ಲ ಮೆನ್ಷನ್ ಮಾಡಿದೀನಿ. ಇಷ್ಟೇ ಸ್ಕೀಮ್ಸ್ ಬಂದೇ ಬರುತ್ತೆ. ಓಕೆ, ಅದ್ರಾಗೇನು ಡೌಟೇ ಇಲ್ಲ. ಫೈನ್. ಸೊ ಕುಡಿಯುವ ನೀರಿನ ಯೋಜನೆಗಳ ಬಗ್ಗೆ ನೀವು ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗಿ ಇನ್ ಡೆಪ್ತ್, ನೋ ಕನ್ಫ್ಯೂಷನ್, ಓನ್ಲಿ ಕ್ಲಾರಿಟಿ. ಫೈನ್. ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್? ನೋಡಿ, ಫೈನಾನ್ಸ್ ಕಮಿಷನ್ ನನ್ನ HYT ಟಾಪಿಕ್ ಅಲ್ಲಿ, ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಲ್ಲಿ ನಾವು ಆಲ್ರೆಡಿ ಏನ್ ಮಾಡಿದೀನಿ, ಈ 5ನೇ ಹಣಕಾಸು ಆಯೋಗ, ಅದರ ಶಿಫಾರಸ್ಸುಗಳು, ಅದರಿಂದ ಆಗ್ತಕ್ಕಂತಹ ಪರಿಣಾಮಗಳು ಎಷ್ಟು, 49% ಆಫ್ ದ ಸ್ಟೇಟ್ ರಿಸೋರ್ಸ್, ಹೌ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ದಿ ಡಿಫರೆಂಟ್ ಲೋಕಲ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ನಾರಾಯಣ ಸ್ವಾಮಿ ಅವರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರಾ ಇಲ್ವಾ? ತದನಂತರ 243I, 243Y. ಓಕೆ, ಹಣಕಾಸು ಆಯೋಗಗಳು ಬಹಳ ಇಂಪಾರ್ಟೆಂಟು. ನೀವು ಇಡೀ ಕರ್ನಾಟಕದ ಎಲ್ಲ ಆಯೋಗಗಳು ನೆನ್ಪಿಟ್ರೆ ನೀವು ಏನಾಗುತ್ತೆ, ಇಲ್ಲೇ ಧಾರವಾಡ ಮತ್ತೆ ಬೆಂಗಳೂರಲ್ಲಿ ಮಣ್ಣನ್ನು ಹೊರ್ತೀರಾ. ಅದು ಆಗಬಾರ್ದು. ಇದು ಹೈಲೈಟ್ ಟಾಪಿಕ್, ಹಣಕಾಸು ಆಯೋಗ. ನೋಡಿ, KS GS2 ಅಲ್ಲಿ 15ನೇ ಹಣಕಾಸು ಆಯೋಗ, ಅದರಿಂದ ಉಂಟಾದಂತಹ ಪರಿಣಾಮಗಳ ಬಗ್ಗೆ ಕೇಳಿದ್ದಾರೆ. ಓಕೆ, ಇಲ್ಲೂ ಹಣಕಾಸು ಆಯೋಗ ಕೇಳಿದ್ದಾರೆ. ಆದ್ದರಿಂದ ಹಣಕಾಸು ಆಯೋಗಗಳಿಗೆ ಸಂಬಂಧಪಟ್ಟ ಹಾಗೆ ನೀವೇನ್ ಮಾಡಬೇಕು, ಚೆನ್ನಾಗಿ ಮಾಹಿತಿಯನ್ನು ತಿಳಿದುಕೊಳ್ಬೇಕು. ತದನಂತರದಲ್ಲಿ ಇನ್ಡೆಪ್ತ್ ಮಾಹಿತಿ ಇರಬೇಕು. ಅವ್ರು ಯಾವುದೇ ಲೆವೆಲ್ ಕೇಳಿ, ಇಲ್ಲಿ ಏನ್ ಕೇಳಿದ್ದಾರೆ, 3rd ಫೈನಾನ್ಸ್ ಕಮಿಷನ್ ಇಲ್ಲ, ಇದು 5th ಸಿ ನಾರಾಯಣ ಸ್ವಾಮಿ, ಇದು ರಾಂಗ್ ಇದೆ. 3rd, ಓಕೆ, ಸೊ 3rd ರಾಂಗ್ ಇದೆ. ಫೈನ್. ಸೊ ನಮ್ಗೆ ಏನಾಗುತ್ತೆ ಅಂದ್ರೆ ನಾಟ್ ಕರೆಕ್ಟ್ ಅಂತ ಕೇಳಿದೆ. ದಟ್ ಇಸ್ ನಾಟ್ ಕರೆಕ್ಟ್, ಸಿ ನಾರಾಯಣ ಸ್ವಾಮಿ. ಬಟ್ ನೀವು KSC ಪ್ರಿಪೇರ್ ಆಗೋರು ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು. KSC ಪ್ರಿಪೇರ್ ಇದು ಕೊಟ್ಟಂತಹ ಶಿಫಾರಸ್ಸುಗಳು ಏನು, BBMPಗೆ 1% ಅನುದಾನ ಕೊಟ್ಟಿದೆ. ಸೊ 1% ರಿಸೋರ್ಸ್ BBMPಗೆ ಆಗುತ್ತಾ ಇಲ್ವಾ ಅನಾಲಿಸಿಸ್ ಮಾಡಬೇಕು. ದಿಸ್ ಅನಾಲಿಸಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ KS ಮೇನ್ಸ್. ಬರೀ ಅದು ಎಷ್ಟು ಕೊಟ್ಟಿದೆ, 1% BBMPಗೆ, ತದನಂತರದಲ್ಲಿ 49% ಟೋಟಲ್ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಕೊಟ್ಟಿದೆ. ಅವಾಗ ಏನಾಗುತ್ತೆ, ಅದು C ಗ್ರೂಪ್ಗೆ, ಯಾರಿಗೆ ಎಷ್ಟು ಪರ್ಸೆಂಟ್ ಅಂತಕ್ಕಂಥ C ಗ್ರೂಪ್ಗೆ. ಇದು ಸ್ಟೇಟ್ ಫೈನಾನ್ಸ್ ಕಮಿಷನ್ ಕೇಸ್ ಇಂಪಾರ್ಟೆಂಟ್. ನೀವು ಸೆಂಟ್ರಲ್ ಗೌರ್ಮೆಂಟ್ ಆರ್ಟಿಕಲ್ 280, 275, 282 ವಿತ್ ಆರ್ಟಿಕಲ್ಸ್ ಬರೀಬೇಕು. ಅದು ನಿಮ್ಗೆ IAS ಮೇನ್ಸ್ ಹೆಲ್ಪ್ ಆಗುತ್ತೆ. ಡ್ಯಾಮ್ ಶೋರ್. ಈಗ IAS ಮೇನ್ಸ್ ಎಕ್ಸಾಮ್ಸ್ಗೆ ಫೈನಾನ್ಸ್ ಕಮಿಷನ್ ರಿಲೇಟೆಡ್, ಕೋಆಪರೇಟಿವ್, ನಾನು ಹೇಳಿದ್ದೀನಿ ಕೋಆಪರೇಟಿವ್ ಫೆಡರಲಿಸಮ್ ಬಹಳ ಇಂಪಾರ್ಟೆಂಟ್. ಅವು ಬಂದೇ ಬರುತ್ತೆ ರೀ. ಓಕೆ, ಫೈನ್. ಎಸ್, ಇದು ಕತೆ. ಈ ಕತೆ ನೋಡೋಣ ಬನ್ನಿ. ಅರೇಂಜ್ ದಿ ಫಾಲೋವಿಂಗ್ ರಿವರ್ಸ್ ಫಾಲೋವಿಂಗ್ ಇನ್ ಕರ್ನಾಟಕ ನಾರ್ತ್ ಫ್ರಮ್ ನಾರ್ತ್ ಸೌತ್. ಸರ್ ಬರ್ಕೊಂಬಿಡಿ ಒಂದು ಮಂತ್ರ. ಏನಿದು? ಎಸ್, ಶಾಂತಪ್ಪ ಮಾರ್ಗ. ಯಾವ ಮಾರ್ಗ? ಶಾಂತಪ್ಪ ಮಾರ್ಗದ ಏನು? ಸಿಂಪಲ್, ಎಲ್ಲ ನದಿಗಳು ಕರ್ನಾಟಕದಾಗ ಬರೋ ನದಿಗಳು. ಸೊ ಸಣ್ಣ ಪುಟ್ಟ ನದಿಗಳು, ವಿಶೇಷವಾಗಿ ವೆಸ್ಟ್ ಫ್ಲೋಯಿಂಗ್.
ನೋಡಿ ಈ ಕಾಳಿ ರಿವರ್ ಇದೆಯಲ್ಲ, ಈ ಕಾಳಿ ರಿವರ್ ಇಂದಾಗೆ ಕರ್ನಾಟಕದ ಯಾವ ಕ್ವಶನ್ ಪೇಪರ್ ತಯಾರಾಗಲ್ಲ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಕಾಳಿ ರಿವರ್ ನಾರ್ತ್ ಸೌತ್ ನಾರ್ತ್ ಆಂಗಲ್ ಇಂದ ನಾವು ಏನ್ ಮಾಡ್ಬೇಕು, ತಿಳ್ಕೊಬೇಕಾಗುತ್ತೆ. ಇಲ್ಲಿ ನಮ್ಗೆ ಕನ್ಫ್ಯೂಸ್ ಆಗೋದು ಇದು ಉದಯಾವಾರ ಅಂತ ಇದೆ, ಬಡ್ತಿ ನೇತ್ರಾವತಿ ಶರಾವತಿ. ಸೊ ಮೈ ಪಾಯಿಂಟ್ ಈಸ್, ನೀವು ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್ ಹಿಂಗ್ ನೆನ್ಪಿಡ್ಬೇಕು. ಓಕೆನಾ, ನಾರ್ತ್ ಟು ಸೌತ್ ನೆನ್ಪಿಡ್ಬೇಕು, ಈಸ್ಟ್ ಟು ವೆಸ್ಟ್. ಈ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ ನಮ್ಗೆ ಈ ಆಂಗಲ್ ಇಂದನು ಕೇಳ್ತಾನೆ ಅಂತೇಳಿ. ಆಲ್ರೆಡಿ ಈ ಫಾರ್ಮೆಟ್ ಅಲ್ಲಿ ನಾರ್ತ್ ಟು ಸೌತ್ ಕೇಳಿದಾನೆ, ಈಸ್ಟ್ ಟು ವೆಸ್ಟ್ ಕೇಳಿದಾನೆ. ಓಕೆ ನೋಡಿ, ನಾವು ಆಲ್ರೆಡಿ ನಮ್ಮ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಲ್ಲಿ ಈ ತರ ವರ್ಕ್ ಮಾಡಿಸಿದ್ದೀನಿ. ಸ್ಟೂಡೆಂಟ್ಸೇ ವರ್ಕ್ ಮಾಡಿರೋದು. ಓಕೆ, ಸ್ಟೂಡೆಂಟ್ಸೇ ವರ್ಕ್ ಮಾಡಿದ್ದಾರೆ. ವಿತ್ ಮ್ಯಾಪ್ ಹಾಕೋಬೇಕು. ಇವು ಏನಾಗುತ್ತೆ, ಮ್ಯಾಪ್ ವರ್ಕ್ ಮ್ಯಾಪಲ್ಲೇ ಮಾಡ್ಬೇಕು, ಅದನ್ನೇ ಮ್ಯಾಪ್ ವರ್ಕ್ ಅಂತಾರೆ. ನೀವು ಜಿಯೋಗ್ರಫಿನ ಬರೀ ಥಿಯರಿಯಲ್ಲಿ ಓದ್ಕೊಂಡ್ರೆ ಅದೇನಾಗುತ್ತೆ, ಬೋರ್ ಹೊಡಿಯುತ್ತೆ. ಓಕೆ, ಸೊ ಹೈ ಯೀಲ್ಡಿಂಗ್ ಟಾಪಿಕ್ ಯಾರೇ ಬಂದು ಜಾಯ್ನ್ ಆದಾಗೂ ದಿಸ್ ಮೆಟೀರಿಯಲ್ ಇಸ್ ಅವೈಲೇಬಲ್. ವಿ ಡೋಂಟ್ ವಾಂಟ್ ಟು ಮೇಕ್ ಎ ಫಾಲ್ಸ್ ಕ್ಲೈಮ್ಸ್. ಓಕೆ, ದೇರ್ ಇಸ್ ನೋ ಸುಮ್ಮನೆ ಸುಳ್ಳು ಹೇಳಿ ಅತಿಶಯವಾಗಿ ಹಿಂಗ್ ಬಂದ್ರೆ ಆಗ್ಬಿಡುತ್ತೆ, ಹಂಗ್ ಬಂದ್ ನೋ. ನಾನು ಆಲ್ರೆಡಿ ಗೊತ್ತು ನನಗೆ, ಈಗಲೂ ಹೇಳ್ತಾ ಇದ್ದೀನಿ. ಈಗಲೂ ನಿಮ್ಗೆ ನದಿಗಳ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತಂದ್ರೆ ಏನ್ ಮಾಡಿ, ಸಿಂಪಲ್ ಅಂತಂದ್ರೆ ತಗೊಳ್ಳಿ, ಒಂದು ಕರ್ನಾಟಕ ಮ್ಯಾಪ್ ತಗೊಳ್ಳಿ, 10 ಟೈಮ್ಸ್ ಬರೀರಿ. 10 ಟೈಮ್ಸ್ ನಾನು ಹೇಳಿದ್ದೀನಿ. ಇದು ಹೈಸ್ಕೂಲ್ ತರ ಇದೆ ಶಿಕ್ಷಣ. ಈ ಶಿಕ್ಷಣ ಹೈಸ್ಕೂಲ್ ತರ ಇರ್ಬೇಕು. ನೀವು 10 ಟೈಮ್ಸ್ ಬರೀತಿದ್ರಲ್ಲ, ಅದಕ್ಕೆ ನಿಮ್ಗೆ ಹೈಸ್ಕೂಲ್ ಅಲ್ಲಿ ಓದಿದ್ ನೆನಪಾಗುತ್ತೆ ಹೊರತು ಕಾಲೇಜಲ್ಲಿ ಓದಿದ್ ನೆನಪಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ಹೈಸ್ಕೂಲ್ ಅಲ್ಲಿ ಓದಿದ್ ನೆನಪಾಗುತ್ತೆ. ಏನಕ್ಕೆ ಅಂದ್ರೆ ಅಲ್ಲಿ 10 ಟೈಮ್ಸ್ ಬರ್ದಿದ್ದೀರಾ, ನೋಟ್ಸ್ ಮಾಡಿದೀರಾ, ಅದು ಇವ್ಯಾಲ್ಯೂಯೇಷನ್ ಆಗಿದೆ, ನಿಮ್ಮ ಸರ್ಗಳಿಂದ ಟೆಸ್ಟ್ ಬರ್ದಿದ್ದೀರಾ. ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ಗುರಿ ಇದೆ, ಆದ್ರೆ ಗುರು ಇಲ್ಲ. ನಿಮ್ಮನ್ನ ತಿದ್ದಬೇಕು, ತೀಡಬೇಕು, ಮೂರ್ತಿಯಾಗಿ ಮಾಡಿಸ್ಬೇಕಂತಕ್ಕಂಥ ಒಬ್ಬ ವ್ಯಕ್ತಿ ಯಾರಿಲ್ಲ. ನಾವು ಈ ತರ ಹೇಳಿದಾಗ ಗೊತ್ತಾಗುತ್ತೆ. ನೀವು ಮ್ಯಾಪ್ ಹಾಕೊಂಡು ವರ್ಕ್ ಮಾಡಿ ಅಂದ್ರೆ ಎಲ್ಲ ನಮ್ಮ ಹೈ ಯೀಲ್ಡಿಂಗ್ ಕ್ಲಾಸ್ ನ ವಿದ್ಯಾರ್ಥಿಗಳು ಮಾಡಿರುವಂತಹ ವರ್ಕ್ ನಾವಿಲ್ಲೆಲ್ಲ ಮಾಡಿದೀವಿ. ಓಕೆನಾ, ಕಾಳಿ, ಬೆಡ್ತಿ, ಶರಾವತಿ, ನೇತ್ರಾವತಿ ವಿತ್ ಫ್ಲೋಯಿಂಗ್. ಓಕೆನಾ, ಕೃಷ್ಣ, ಓಕೆ, ಡೋಣೆ, ಬೆಣ್ಣೆತೊರ ಯೋಜನೆ ಇವನು ಮಾಡಬೇಕು. ಎಲ್ಲಿಂದ ಹುಟ್ಟುತ್ತೆ, ಯಾವ ಜಲಪಾತಗಳು ಉಂಟು ಮಾಡುತ್ತೆ, ಇವೆಲ್ಲವೂ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲೇನಾದ್ರೂ ನೀವು ಸ್ವಲ್ಪ ಇಡವಿದ್ರೆ ನಿಮ್ಮ ಭವಿಷ್ಯ ಇಡುತ್ತೆ. ಓಕೆ, ಏನಕ್ಕೆ ಅಂದ್ರೆ ನಮ್ಮ ಏರಿಯಾ ಅಲ್ವಾ, ಇದು ಆರ್ಮುಗಂ ಕೋಟೆ, ನದಿಗಳು ಅಂತಕ್ಕಂಥ ಆರ್ಮುಗಂ ಕೋಟೆ. ಈ ಕೋಟೆಯಲ್ಲಿ ಯಾವುದೇ ಕಾರಣಕ್ಕೂ ಅನ್ನೋನ್ ಕ್ವಶನ್ಸ್, ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ರಾಂಗ್ ಮಾಡ್ತಕ್ಕಂಥದ್ದು ಇರಲೇಬಾರ್ದು. ಓಕೆ, ಇರಲೇಬಾರ್ದು. ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್, ವೆಸ್ಟ್ ಟು ಈಸ್ಟ್ ಫ್ಲೋಯಿಂಗ್ ರಿವರ್, ವೆಸ್ಟ್ ಟು ಈಸ್ಟ್ ನೋಡಿ, ಪಶ್ಚಿಮದಿಂದ ಪೂರ್ವಕ್ಕೆ. ಅಲ್ಲಿ ನಾರ್ತ್ ಅಂಡ್ ಸೌತ್ 2021 ಕೇಳಿದಾನೆ. ಇಲ್ಲಿ ಶರಾವತಿ ಬಂದಿದೆ, ನೇತ್ರಾವತಿ ಬಂದಿದೆ, ಕಾಳಿ ಬಂದಿದೆ. ನೋಡಿ, ಕಾಳಿ ಇಲ್ಲದಂತಹ ಪರೀಕ್ಷೆನೇ ಇಲ್ಲ. ಓಕೆ, ಅವು ಉಂಟು ಮಾಡುವ ಜಲಪಾತಗಳು ವೆಸ್ಟ್ ಫ್ಲೋಯಿಂಗ್ ರಿವರ್, ಈಸ್ಟ್ ಫ್ಲೋಯಿಂಗ್ ರಿವರ್, ಇವು ಹೆಂಗಿರ್ಬೇಕಪ್ಪ ಅಂದ್ರೆ ಟಿಪ್ ಆಫ್ ದಿ ಟಂಗ್ ಇರಬೇಕು. ಓಕೆ, ನೆಕ್ಸ್ಟ್ ಈಗ ಒಂದು ನಾನು ಚಾಲೆಂಜ್ ಕೊಡ್ತೀನಿ. ಏನ್ ಚಾಲೆಂಜ್ ಅಪ್ಪ ಅಂತಂದ್ರೆ, ಇದನ್ನ 10 ಟೈಮ್ಸ್ ಬರೆಯಲ್ಲ ಹುಡುಗರು. ಬರೀತಾರ, ಯಾರು ಎಷ್ಟು ಬರೀತಾರೆ ಅಂತ ಹೇಳ್ತೀನಿ ನೋಡಿ, ಅದು ಊಟ ಹೇಳ್ಬಿಡ್ತೀನಿ. ಸಿಂಪಲ್. ಫಸ್ಟ್ ಆಫ್ ಆಲ್ ಈ ವಿಡಿಯೋ ಐ ಡೋಂಟ್ ಎಷ್ಟು ನಿಮಿಷ ಮಾಡ್ತೀನಿ ಅಂದ್ರೆ ಒಂದು 30 to 40 ಮಿನಿಟ್ಸ್ ಅನ್ಕೊಳ್ಳಿ. ಸುಮ್ಮನೆ ಅವರೇಜ್ ಆಗಿ 30 to 40 ಮಿನಿಟ್ಸ್ ಇರುತ್ತೆ ಅನ್ಕೊಳ್ಳಿ. ಇದರ ಅವರೇಜ್ ಡ್ಯೂರೇಷನ್ ನೀವು ಯಾರನ್ನಾಗ್ಲಿ ಆಲ್ ಇಂಡಿಯಾ ಲೆವೆಲ್ ಯಾರು ಪಾಠ ಮಾಡ್ತಿದಾರಲ್ಲ ಅಲ್ಲಿಂದ ಲೋಕಲ್ ಲೆವೆಲ್ಗೆ ಯಾರನ್ನ ಪಾಠ ಮಾಡ್ಲಿ, ನಮ್ಮ ವಿದ್ಯಾರ್ಥಿಗಳು ನೋಡ್ತಕ್ಕಂಥದ್ದು ಕೇವಲ 5 ರಿಂದ 7 ನಿಮಿಷ ಅಷ್ಟೇ ನೋಡೋದು. ಏನಕ್ಕೆ ಸರ್ ಅವ್ರು ಅಷ್ಟೇ ನೋಡ್ತಾರೆ? ಇಲ್ಲ, ಅವ್ರಿಗೆ ಇದಾದ್ಮೇಲೆ ಬೇರೆ ಸಾಕಷ್ಟು ಕೆಲಸ ಇರ್ತವೆ. ಓಕೆನಾ, ಇಲ್ಲಿ UPSC ಕ್ಲಿಯರ್ ಮಾಡಿದ್ರು ಪಾಠ ಮಾಡೋದು ಇಂಪಾರ್ಟೆಂಟ್ ಅಲ್ಲ, KPSC ಕ್ಲಿಯರ್ ಮಾಡೋದು. ಅವ್ರಿಗೆ ಮೋದಿ ಅವ್ರ ಜೊತೆ ಮೀಟಿಂಗು, ಟ್ರಂಪ್ ಅವ್ರ ಜೊತೆ ಟೆಲಿಫೋನ್ ಕಾಲ್ಗಳು ಇರ್ತವೆ. ಅವ್ರು ನೋಡೋದು 5 ರಿಂದ 7 ನಿಮಿಷ. ಓಕೆನಾ, ನನಗೆ ಗೊತ್ತು ಇದು ಬಂದಿರುತ್ತೆ, ಬಂದಾದ್ಮೇಲೆ ಹೋಗ್ಬಿಟ್ಟಿರ್ತಾರೆ. 5 ನಿಮಿಷ ಎಸ್ಕೇಪ್ ಕ್ಲೋಸ್. ಸರ್ ಇದಕ್ಕಿಂತ ಇನ್ನೇನು ಹೇಳ್ಬೇಕು? ದಿಸ್ ಶೋಸ್ ದೇರ್ ಸೀರಿಯಸ್ನೆಸ್. ಐ ಆಮ್ ಟೆಲಿಂಗ್ ಯು. ನೀವು ನದಿಗಳ ಬಗ್ಗೆ ಹೇಳ್ತೀನಲ್ಲ, ನದಿಗಳ ಬಗ್ಗೆ 10 ಟೈಮ್ಸ್ ನೀವು ಮ್ಯಾಪ್ ವರ್ಕ್ ಮಾಡಿ, ಹಂಗಾರ ನೆನಪಿರುತ್ತೆ. ಯು ಶುಡ್ ಡೂ ಡಾಂಕಿ ವರ್ಕ್ ಅಂತ ಹೇಳ್ತದೆ. ಡಾಂಕಿ ವರ್ಕ್, ಸ್ಮಾರ್ಟ್ ವರ್ಕ್ ಅಂತಕ್ಕಂಥದ್ದು ಅದು ಕೇವಲ ಊಹೆ, ಕಲ್ಪನೆ ಅಷ್ಟೇ. ಅದು ಆಕ್ಚುಲಿ ವಾಸ್ತವದಲ್ಲಿ ಇಲ್ಲ. ಫಸ್ಟ್ ಹಾರ್ಡ್ ವರ್ಕ್ ಮಾಡಬೇಕು, ದೆನ್ ಯು ಶಿಫ್ಟ್ ಟು ದಿಸ್ ಸ್ಮಾರ್ಟ್ ವರ್ಕ್. ಈ ಒಂದು ನದಿಗಳ ಬಗ್ಗೆ ನೀವು 10 ಟೈಮ್ಸ್ ಬರೆದಾಗ ಇನ್ ಡೆಪ್ತ್ ಆಗಿ ಉಳ್ಕೊಳ್ಳುತ್ತೆ. ಬಟ್ ಬರೆಯಲ್ಲ. ಈಗ ನಾನು ಹೇಳಿದ್ಮೇಲೆ ಎಷ್ಟು ಜನ ಬರಿಬಹುದು ಸರ್? ಫಾರ್ ಎಕ್ಸಾಂಪಲ್ ಒಂದು ನನ್ನ ಪ್ರಕಾರ 10 ಜನ ಬರಿಬಹುದು ಅಷ್ಟೇ. 10 ಜನಕ್ಕಿಂತ 11 ಜನ ಬರೆಯಕ್ಕೆ ಸಾಧ್ಯವೇ ಇಲ್ಲ. ಇದು ನನ್ನ 12 ವರ್ಷದ ಅನುಭವ. ಓಕೆನಾ, ಯಾಕೆ ಆ 10 ಜನನೇ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ, 11 ಜನ ಕ್ಲಿಯರ್ ಮಾಡಲ್ಲ. ಅವ್ರೇನಾಗುತ್ತೆ, ವ್ಯವಸ್ಥೆಯ ಲೋಪಗಳನ್ನೇ ತುಂಬಾ ದೊಡ್ಡದು ಮಾಡ್ಕೊಂಡು ಅವ್ರು ಸರಿಗಿಲ್ಲ, ಇವ್ರು ಸರಿಗಿಲ್ಲ, ನೀನ್ ಸರಿಗಿದ್ಯಾ, ನನಗೆ ಗೊತ್ತಿಲ್ಲ, ನಾನು ಹೋಮ್ ವರ್ಕ್ ಮಾಡಿದ್ಯಾ, ಇಲ್ಲ, ಹೈಲೈಟ್ ಟಾಪಿಕ್ ನಿನ್ಗೆ ಯಾವ್ದು ಗೊತ್ತಿದ್ಯಾ, ಗೊತ್ತಿಲ್ಲ, ಕ್ವಶನ್ ಪೇಪರ್ ಡಿಕೋಡಿಂಗ್ ಕ್ಲಾಸ್ ಕೇಳಿದ್ಯಾ, ಇಲ್ಲ, ಮತ್ತೆ ವ್ಯವಸ್ಥೆ ಚೆನ್ನಾಗಿಲ್ಲ. ಡೋಂಟ್ ಡೂ ದ್ಯಾಟ್ ಥಿಂಗ್. ಇಲ್ಲಿ ನಾವು ನಮ್ಮ ಜೀವನವನ್ನು ಕಟ್ಕೊಳಕ್ ಬಂದಿದೀವಿ. ವಿಶೇಷವಾಗಿ ನನಗೆ ಮಧ್ಯಮ ವರ್ಗದವರೇ 99% ಇದರಲ್ಲಿ ಇರ್ತಾರೆ. ನಾವು ನಮ್ಮ ಜೀವನ ಕಟ್ಕೋಬೇಕು. ಓಕೆನಾ, ಸೊ ಎಲ್ಲೆಲ್ಲೋ ಏನೇನೋ ಆಗ್ತಿದೆ ಅಂತೇಳಿ ಈ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಆನೆ ಇದ್ದಾಗೆ ಅದಕ್ಕೆ ಏನು ಗೊತ್ತಾಗಲ್ಲ. ಸೊ ನನ್ನ ಅನುಭವದಲ್ಲಿ ಇಷ್ಟ ಹೇಳ್ತಿದ್ದೀನಿ. ಆದ್ರೂ ನಿಮ್ಮ ವೈಯಕ್ತಿಕ ಆಯ್ಕೆ ನಾನೇನು ಹೇಳಲ್ಲ. ಫೈನ್, ಬನ್ನಿ.
ಆಲ್ರೆಡಿ 2021 ಕೇಳಿದೆ, ಇಲ್ಲೂ ಕಾಳಿ ಬಂದಿದೆ, ಶರಾವತಿ, ನೇತ್ರಾವತಿ ಬಂದಿದೆ. ಸೊ ಮೈ ಪಾಯಿಂಟ್ ಈಸ್ ನದಿಗಳು ಬಹಳ ಇಂಪಾರ್ಟೆಂಟ್. ನೀವು UPSC ಇಂಪಾರ್ಟೆಂಟ್, PSI ಇಂಪಾರ್ಟೆಂಟ್. ಫೈನ್. ನೋಡಿ ರಿವರ್ಸ್ ಬಗ್ಗೆ ನಮ್ಮ ಈಗ ನೋಟ್ಸ್ ಇರುತ್ತೆ, ಫೈಲ್ಸ್ ಎಲ್ಲ. ಈ ಗಂಗಾ ರಿವರ್ ಸಿಸ್ಟಮ್, ಇಂಡಸ್ ರಿವರ್ ಸಿಸ್ಟಮ್, ಯಮುನಾ. ಸೊ ಇವೆಲ್ಲಗಳನ್ನು ನಾವು ಕರ್ನಾಟಕ ರಿವರ್ ನೋಟ್ಸ್ ವಿತ್ PYQs. ನನ್ನ PYQ ಕ್ಲಾಸ್ ಅಲ್ಲಿ ಇದು ಆಲ್ರೆಡಿ ಎಷ್ಟು ಏಪ್ರಿಲ್ 1ನೇ ತಾರೀಕು ಆಲ್ರೆಡಿ ಬಂದ್ಬಿಟ್ಟಿದೆ. ಕರ್ನಾಟಕ ರಿವರ್ಸ್ ನೋಟ್ಸ್ ವಿತ್ PYQs. ನೋಡಿ ನಾವು ಹೆಂಗೇಪ ಅಂತಂದ್ರೆ ಬರೀ ಓದ್ಕೊಂಡು ಹೋದ್ರೆ ಬೋರ್ ಹೊಡಿತೆ. ಯಾವಾಗ ಕ್ವಶನ್ ಪೇಪರ್ ತೆಗೆದುಕೊಳ್ಳುತ್ತೆ ಮೈಂಡ್ ಅಲರ್ಟ್ ಆಗುತ್ತೆ. ಎಸ್, ಈ ತರ ಕೇಳಿದಾರಾ, ನಾನು ಯಾವ ತರ ಓದ್ತಾ ಇದ್ದೆ ಅಂತೇಳಿ. ನೋಡಿ, ಒಂದು ಟಾಪಿಕ್ ನ 360 ಡಿಗ್ರಿಯಲ್ಲಿ ನಾವು ಓದ್ಬೇಕಾಗುತ್ತೆ. ನೀವು ಎಲ್ಲಾ ಟಾಪಿಕ್ ನ 360 ಡಿಗ್ರಿ ಆಂಗಲ್ ಓದ್ಕೊಂಡ್ರೆ ಟೈಮ್ ಆಗಲ್ಲ. ಓಕೆ, ಸೊ ಅದಕ್ಕೆ ಏನ್ ಮಾಡ್ಬೇಕು, ಕೆಲವೊಂದು ಟಾಪಿಕ್ ನ ಎಕ್ಸಾಮ್ ಆಂಗಲ್ ಈಗ ಫಾರ್ ಎಕ್ಸಾಂಪಲ್ ಸ್ಟ್ರೈಟ್ ಬಾಲ್ ಬರ್ತದೆ, ಅದೇ ತರ ನಾವು ಬ್ಯಾಟಿಂಗ್ ಮಾಡಬೇಕು. ನೀವು ಈ ಕಡೆ ಬ್ಯಾಟಿಂಗ್ ಮಾಡ್ತಿದ್ರೆ ಬಾಲ್ ಹಿಂದಿಂದ ಬಂದು ಹಿಂದೆ ಹಾಕಿದ್ರೆ ತೆಲಿಗೆ ಬೀಳುತ್ತೆ, ನೀವು ಬ್ಯಾಟ್ ಬೆಳೆದು ಬೀಸಲ್ಲ. ಸೊ ಕರ್ನಾಟಕ ರಿವರ್ಸ್ ವಿತ್ ಮ್ಯಾಪ್ ಅಂಡ್ PYQs. ಸೊ ಹುಡುಗರೆಲ್ಲ ವರ್ಕ್ ಮಾಡಿದ್ದಾರೆ. ಇದು ಏಪ್ರಿಲ್ 1ನೇ ತಾರೀಕು, ಇದು ಏಪ್ರಿಲ್ 3ನೇ ತಾರೀಕು. ಸೊ ಈ ತರ ವರ್ಕ್ ಮಾಡಿದವ್ರಿಗೆ ಸಹಜವಾಗಿ ಈಸಿ ಆಗುತ್ತೆ. ಓಕೆನಾ, ಅದಕ್ಕೆ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ದಟ್ಸ್ ಆಲ್. ಸೊ ಇದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಗೈಡ್ ಇರ್ಲಿ, ನಿಮ್ಗೊಬ್ಬ ಗೈಡ್ ಇರ್ಲಿ, ನಿಮ್ಮ ಸೀನಿಯರ್ ಇರಲಿ ಅಥವಾ ಇನ್ನೊಬ್ರಿರ್ಲಿ, ಮಗದೊಬ್ರು ಇರ್ಲಿ. ಬಟ್ ಅವರು ಸಹ ಎಕ್ಸಾಮ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಅವರೇ ಎಕ್ಸಾಮ್ ತಪ್ಪಾಗಿ ತಿಳ್ಕೊಂಡಾಗ, ಅವರೇ ತಪ್ಪಾಗಿ ಅರ್ಥೈಸ್ಕೊಂಡಾಗ ನಿಮಗೆ ಮಹಾ ತಪ್ಪನ್ನು ಮಾಡ್ತಾರೆ. ಸೊ ಡೋಂಟ್ ಡೂ ದಟ್ ಥಿಂಗ್. ಓಕೆ, ನೀವು ಯಾವಾಗ ಏನಾದ್ರು ದಿಸ್ ನೋಟ್ಸ್ ಈಸ್ ಅವೈಲಬಲ್ ಫಾರ್ ಯು ಅಂಡ್ ರಿವೆರಿಫೈ ಇಟ್. ಸರ್ ಹೇಳಿದಾರಲ್ಲ ಚೆಕ್ ಮಾಡಬೇಕು. ಓಕೆ, ಹೌ ಮೆನಿ ಮೇಜರ್ ಅಗ್ರೋ ಕ್ಲೈಮೆಟಿಕ್ ರೀಸನ್ಸ್? 10 ಅಗ್ರೋ ಕ್ಲೈಮೆಟಿಕ್ ರೀಸನ್ಸ್ ಇವೆ. ನೀವು ನೆಕ್ಸ್ಟ್ ESI, PSI, C ಗ್ರೂಪ್ ಪೇಪರ್ ಆಗೋರು ಇಲ್ಲಿಗೆ ಸ್ಟಾಪ್ ಮಾಡಬೇಡಿ. ಅಗ್ರೋ ಕ್ಲೈಮ್ಯಾಟಿಕ್ ರೀಸನ್ಸ್ ಅಲ್ಲಿ ಕಂಡು ಬರ್ತಕ್ಕಂಥ ಮಣ್ಣುಗಳು, ಬೆಳೆಗಳು, ಮಳೆ, ಯಾವ ರೀಸನ್ ಅಲ್ಲಿ ಯಾವ ಬೆಳೆಯನ್ನು ಬೆಳಿತಾರೆ. ಫಾರ್ ಎಕ್ಸಾಂಪಲ್ ಈಶಾನ್ಯದ ಸಸ್ಯಾಂತರ ವಲಯ, ಅಲ್ಲಿ ಏನ್ ಬೆಳಿತಾರೆ ಅಂತಂದ್ರೆ ತೊಗರಿಯನ್ನು ಬೆಳಿತಾವ್ರೆ. ಯಾವ ಮಣ್ಣು ಕಂಡು ಬರುತ್ತೆ? ಜಂಬಿಟ್ಟಿಗೆ ಮಣ್ಣು ಮಂಗಳೂರಲ್ಲೂ ಕಂಡು ಬರುತ್ತೆ, ಬೀದರಲ್ಲೂ ಕಂಡು ಬರುತ್ತೆ. ಜಂಬಿಟ್ಟಿಗೆ ಮಣ್ಣಿನಲ್ಲಿ ಬೆಳಿತಕ್ಕಂತಹ ಬೆಳೆಗಳು ಯಾವುವು? ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಇದು ಅಗ್ರೋ ಕ್ಲೈಮೆಟಿಕ್. ನೋಡಿ, ವರ್ಡ್ ಅಗ್ರಿಕಲ್ಚರ್ ಮುಗೀತು. ಅಗ್ರಿಕಲ್ಚರ್ ಇಸ್ HYT. ಅಗ್ರಿಕಲ್ಚರ್ ಇಲ್ಲದ ಹಾಗೆ ಯಾವ ಟಾಪಿಕ್ಗಳು ಇಲ್ಲ. ಓಕೆ, ಅಗ್ರಿಕಲ್ಚರ್ ರಿಲೇಟೆಡ್ ಸ್ಕೀಮ್ಸ್ ನ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮ್ಯಾಚ್ ದಿ ಲಿಸ್ಟ್ 1 ಲಿಸ್ಟ್ ವಿತ್ ಇದು ನೇಮ್ ಆಫ್ ದಿ ಹಿಲ್ ಸ್ಟೇಷನ್ಸ್. ಇವು ಹಿಲ್ ಸ್ಟೇಷನ್ ಅಲ್ಲಿ ಕಂಡು ಬರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಸ್, ಟೈಗರ್ ರಿಸರ್ವ್ಸ್. ಆ ಹಿಲ್ ಅಲ್ಲಿ ಯಾವ ನದಿಗಳು ಹುಟ್ಟುತ್ತವೆ, ಯಾವ ಪ್ರಾಣಿಗಳು ಫೇಮಸ್, ಮೋಸ್ಟ್ ಇಂಪಾರ್ಟೆಂಟ್. ಈಗ ಕರಿಚಿರತೆ. ಓಕೆ, ಕರಿಚಿರತೆ ಎಲ್ಲಿ ಕಂಡು ಬರುತ್ತೆ? ಸಿಂಗಳಿಕ ಎಲ್ಲಿ ಕಂಡು ಬರುತ್ತೆ? ಯಾವ ಹಿಲ್ಲಲ್ಲಿ ಕಂಡು ಬರುತ್ತೆ? ಯಾವ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರುತ್ತೆ? ಮೋಯರ್ ನದಿ ಎಲ್ಲಿ ಹರಿದು ಹೋಗುತ್ತೆ? ಈ ತರ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರ್ರಿ. ದಿಸ್ ಇಸ್ ಔಟ್. ಓಕೆ, ನೋಡಿ, ಬಿಳಿಗಿರಿ ರಂಗನಾಥ ಬೆಟ್ಟ, BRT, ಇದು ಟೈಗರ್ ರಿಸರ್ವ್ಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಅಲ್ಲಿ ಕಂಡು ಬರ್ತಕ್ಕಂಥ ಬುಡಕಟ್ಟು ಜನಾಂಗ. ಇಷ್ಟು ಓದ್ಕೊಂಡ್ರ ಮುಗೀತ್ರಿ. ಇಷ್ಟು ಓದ್ಕೊಂಡ್ಬಿಟ್ರ 3 ರಿಂದ 4 ವರ್ಷದಲ್ಲಿ, ನಾಟ್ ಒನ್ ಇಯರ್ 3 ರಿಂದ 4 ವರ್ಷದಲ್ಲಿ ನೀವು ಸುಮಾರು 7 ರಿಂದ 8 ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ಒಂದು ಬಹಳಷ್ಟು ಬೇರೆ ಏನಾಗುತ್ತೆ ನಮಗೆ, ಈಗ ನಂದೇ PSI ಜಾಬ್ 7 ಅಥವಾ 8ನೇದು ಇರಬೇಕು. ಐ ಡೋಂಟ್ ಥಿಂಕ್ ದಿಸ್ ಇಸ್ ಅಚೀವ್ಮೆಂಟ್. ಇದು ನನ್ನ ಸಾಧನೆ ಅಂತ ಭಾವಿಸಲ್ಲ. ಏನಕ್ಕೆ ಅಂತಂದ್ರೆ, ಒಂದು ಬೇರೆ ಗೊತ್ತಾದ್ರೆ 2ನೇ ಎಕ್ಸಾಮ್ ತುಂಬಾ ಈಸಿ ಆಗುತ್ತೆ. 1ನೇ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ತುಂಬಾ ಕಷ್ಟ. ನನ್ನ ಪ್ರಕಾರ 1ನೇ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ತುಂಬಾ ಕಷ್ಟ. ಒಂದು ಬೇರೆ ಕ್ಲಿಯರ್ ಆಗುತ್ತೆ ಅಂತ ಗೊತ್ತಾಗ್ಬಿಟ್ರೆ 2, 3ನೇದು ಏನು, ಜಸ್ಟ್ ಇಟ್ ಇಸ್ ಎ ನಂಬರ್ ಅಷ್ಟೇ. ಸೊ ಐ ಡೋಂಟ್ ಬಿಲೀವ್ ನಂದು ಇದು UPSC ಸಾಧನೆ ಅಲ್ಲ ಅಂತಾನೆ ಭಾವಿಸಿದೆ. ಯಾಕಂದ್ರೆ ನನಗಿಂತ ಬಹಳ ಜನ ಪ್ರತಿ ವರ್ಷ 1000 ಜನ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಇದರಲ್ಲಿ ಏನಿದೆ ವಿಶೇಷತೆ? ಏನು ಇಲ್ಲ. ಓಕೆನಾ, ಈ ಒಂದು ಅಂಶ ನಮಗೆ ಗೊತ್ತಿದಾಗ ನಮ್ಮ ಸ್ಥಾನ ಏನಂತೇಳಿ ನಮಗೆ ಗೊತ್ತಾಗುತ್ತೆ. ಫೈನ್ ಸ್ವಾಮಿ, ಬಿಳಿಗಿರಿ ರಂಗನಾಥ ಬೆಟ್ಟ ಓದ್ಕೊಳ್ಳಿ. ತದನಂತರದಲ್ಲಿ ಬನ್ನೇರುಘಟ್ಟ, ಹಂಶಿ, ತದನಂತರದಲ್ಲಿ ನಾವೇನ್ ಮಾಡ್ಬೇಕು, ಬಂಡೀಪುರ ಬಗ್ಗೆ ಓದ್ಕೋಬೇಕು. ಎಲ್ಲಾ ನ್ಯಾಷನಲ್ ಪಾರ್ಕು, ಟೈಗರ್ ರಿಸರ್ವ್ಸ್, ವನ್ಯಜೀವಿ ಧಾಮಗಳು ಇಂಪಾರ್ಟೆಂಟ್. ಓಕೆ, ಸೊ ನೋಡಿ, ದೇವರಾಯನದುರ್ಗ, ತುಮಕೂರು ಇದೆ, ನಂದಿದುರ್ಗ, ಇವೆಲ್ಲ ಗೊತ್ತಿದೆ, ಸಿಂಪಲ್ ಇದೆ. ಮೈ ಪಾಯಿಂಟ್ ಈಸ್ ಏನಂತಂದ್ರೆ, ಅಗೇನ್ ನೀವು ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗೋರು, ಎಕ್ಸಾಮ್ ಯಾವತ್ತಾದ್ರೂ ಆಗ್ಲಿ, ನೋಟಿಫಿಕೇಶನ್ ಯಾವತ್ತಾದ್ರೂ ಆಗ್ಲಿ, ನೋಟಿಫಿಕೇಶನ್ ಮೇಲೆ ಭಾರವನ್ನ ಹಾಕಿ ನೀವು ಎಕ್ಸಾಮ್ ಪ್ರಿಪರೇಷನ್ ಸ್ಟಾಪ್ ಮಾಡಬೇಡಿ. ಓಕೆ, ಫೈನ್. ನೋಡಿ, ಪಂಚಾಯತ್ ರಾಜ್ ಮತ್ತೆ ಬಂತು. ಸೊ ಇದು ಆನ್ಸರ್ ಬಹಳ ಈಜಿ ಇದೆ. ರಾಜಸ್ಥಾನ ಮತ್ತು ಆಂಧ್ರ ಪ್ರದೇಶ ಇದು ಎಲ್ಲಿ ಸ್ಟಾರ್ಟ್ ಆಯ್ತು ಅಂತೇಳಿ ಬಹಳ ಈಜಿ ಇದೆ. ಪಂಚಾಯತ್ ರಾಜ್ ಆಕ್ಟ್ ಓದಿ. ಓಕೆ, next, which of the following statement is true in delivering the powers of the chief minister? So chief minister, the governor appoints only those persons as minister who is recommended by the speaker. Article 93, central government speaker is a yielding topic. Speaker, ಮೊನ್ನೆ KS means ಅಲ್ಲಿ ಸ್ಪೀಕರ್ ಅವರ ಪಾತ್ರ ಏನು ಅಂತ ಕೇಳಿದ್ದಾರೆ. ಸ್ಪೀಕರ್
ಸ್ಪೀಕರ್ ಇಸ್ ಹೋಲ್ಡಿಂಗ್ ಟಾಪಿಕ್ ವಿತ್ ಆರ್ಟಿಕಲ್ಸ್ ಅಂಡ್ ಇಸ್ ಪವರ್. ಏನಪ್ಪಾ ಸ್ಪೀಕರ್ ಅವರ ವಿಶೇಷವಾದ ಅಧಿಕಾರಗಳು ಏನು? ಜಂಟಿ ಅಧಿವೇಶನದಲ್ಲಿ ಅವರು ಚೇರ್ಮನ್ಶಿಪ್ ಅನ್ನು ಪಡ್ಕೊಳ್ತಾರೆ, ಯಾವುದು ಮನಿ ಬಿಲ್ ಅಂತ ಹೇಳ್ತಾರೆ. ತದನಂತರದಲ್ಲಿ ಆ ಸಂಸದೀಯ ಸವಲತ್ತುಗಳು ಅಂಡರ್ ಆರ್ಟಿಕಲ್ 105 ಅಲ್ಲಿ ಆ ಸವಲತ್ತುಗಳನ್ನ ಕಾಪಾಡ್ತಕ್ಕಂಥವ್ರು. ಸ್ಪೀಕರ್ ಅವರ ಒಪ್ಪಿಗೆ ಇಲ್ದಂಗೆ ಯಾರನ್ನೂ ಅಲ್ಲಿ ಅರೆಸ್ಟ್ ಮಾಡುವಾಗಿಲ್ಲ. ಸ್ಪೀಕರ್ ಅವರ ಒಪ್ಪಿಗೆ ಇಲ್ದಾಗ ಯಾರು ಅನಾಮಧೇಯ ವ್ಯಕ್ತಿಗಳು ಬಂದು ಮೀಟಿಂಗ್ ಅಲ್ಲಿ ಕೂರುವಾಗಿಲ್ಲ. ಓಕೆ, ಸ್ಪೀಕರ್ ಅವರು ಒಂದು ಇಡೀ ಸದನದ ಗೌರವವನ್ನು ಕಾಪಾಡ್ತಾರೆ. ಸ್ಪೀಕರ್ ಅವರು ಕೋರಂ ಮೇಂಟೈನ್ ಮಾಡ್ತಾರೆ. ಸ್ಪೀಕರ್ ಅವರ ಒಂದು ಇಂಡಿಪೆಂಡೆನ್ಸ್ ಇರ್ತಕ್ಕಂಥ ಪವರ್ಗಳು ಏನು? ಸೊ ಈಗ ಸ್ಪೀಕರ್ ಇಲ್ಲಿ ಆನ್ಸರ್ಸ್ ಇಸ್ ರಾಂಗ್. ಮೈ ಪಾಯಿಂಟ್ ಈಸ್ ಏನಂತಂದ್ರೆ ಯು ಶುಡ್ ಟೇಕ್ ಕೇರ್ ಅಬೌಟ್ ಸ್ಪೀಕರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಈ ಅಲೋಕೇಟ್ಸ್ ಅಂಡ್ ರೀಶಫಲ್ಸ್ ದಿ ಪೋರ್ಟ್ಫೋಲಿಯೋಸ್ ಅಮಾಂಗ್ ದಿ ಮಿನಿಸ್ಟರ್ಸ್. ಅಲೋಕೇಟ್ಸ್ ಯಾರು ಮಾಡ್ತಕ್ಕಂಥದ್ದು ನಮಗೆ? ಹಿ ಕ್ಯಾನ್ ನಾಟ್ ಆಸ್ಕ್ ದಿ ಮಿನಿಸ್ಟರ್ ಟು ರಿಸೈನ್. ಹಿ ಗೈಡ್ಸ್ ಅಂಡ್ ಡೈರೆಕ್ಟ್ಸ್, ಕಂಟ್ರೋಲ್ಸ್, ಕೋಆರ್ಡಿನೇಟ್ಸ್ ದಿ ಆಕ್ಟಿವಿಟೀಸ್ ಆಫ್ ದಿ ಮೆಂಬರ್ಸ್ ಆಫ್ ದಿ ಬೋತ್ ದಿ ಹೌಸಸ್. ನೋಡಿ, he allocates and reshuffles the portfolios among the ministers. No, governor is going to do. Okay, governor ಅವರ ಇದು ಮಾಡ್ತಾರೆ. ಫೈನ್. ನಂತರದಲ್ಲಿ with reference to the constitution of the following in the constitution of India, the following cannot be removed by impeachment procedure. Again, this topic is governor. So ಇವ್ರನ್ನ ಇಂಪೀಚ್ಮೆಂಟ್ ಮೂಲಕ ಮಾಡಲ್ಲ. ದಟ್ಸ್ ವೈ ಸರ್ಕಾರಿಯ ಕಮಿಷನ್ ಅಂಡ್ ಪುಂಚಿ ಕಮಿಷನ್ ಸೇಸ್ ಗವರ್ನರ್ ರಿಮೂವ್ ಮಾಡ್ಬೇಕಂದ್ರೆ ದೇರ್ ಶುಡ್ ಬಿ ಪ್ರಾಪರ್ ರೀಸನ್, ಪ್ರಾಪರ್ ಪ್ರೊಸೀಜರ್. ಈಗ ಏನಾಗುತ್ತೆ ಅಂತಂದ್ರೆ ಗೌರ್ಮೆಂಟ್ ಚೇಂಜ್ ಆಗುತ್ತೆ. ಈಗ ನಿಮ್ಗೆ 15 ವರ್ಷದಿಂದ ಒಂದೇ ಸರ್ಕಾರ ಇದೆಯಲ್ಲ, ನಿಮ್ಗೆ ಅನುಭವ ಬಂದಿಲ್ಲ. ಮೊದ್ಲೇನಾಗ್ತಿತ್ತು ಅಂದ್ರೆ ಒಂದು ವರ್ಷ UPA, ಒಂದು ಟರ್ಮ್ UPA, ಒಂದು ಟರ್ಮ್ NDA ಬರ್ತಿತ್ತು. ಈ UPA ದಲ್ಲಿ ಅಪಾಯಿಂಟ್ ಆಗಿರತಕ್ಕಂಥ ಗವರ್ನರ್ ಎಲ್ಲ NDA ತೆಗೆದಾಕ್ ಬಿಡೋರು. NDA ರೀಸನ್ ಆಗಿ ಅಪಾಯಿಂಟ್ ಆದವರು UPA ಬಂದಾಗ ತೆಗೆದಾಕ್ ಬಿಡೋರು. ಫಾರ್ ನೋ ರೀಸನ್ ದೇ ಆರ್ ಗೋಯಿಂಗ್ ಟು ರಿಮೂವ್. ಸೊ ದಟ್ಸ್ ವೈ ಸರ್ಕಾರಿ ಕಮಿಷನ್, ಪುಂಚಿ ಕಮಿಷನ್ ಸೇಸ್ ಸರ್ ವೈ ಯು ಆರ್ ರಿಮೂವಿಂಗ್ ಸರ್ ವಿತೌಟ್ ರೀಸನ್, ಯು ಶುಡ್ ಹ್ಯಾವ್ ಎ ರೀಸನ್ ಅಂತ ಹೇಳ್ತಾರೆ. ಸೊ ಅಗೇನ್ ದಿಸ್ ಆನ್ಸರ್ ಇಸ್ ಗವರ್ನರ್. ಓಕೆ, ನೋಡಿ ಅಗೇನ್ ಕೇಳಿದಾರೆ ವೈಸ್ ಪ್ರೆಸಿಡೆಂಟ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್. ನೀವೇನ್ ಮಾಡ್ತೀರ ಅಂದ್ರೆ ಈಗ ಇತ್ತೀಚೆಗೆ ಆನರಬಲ್ ಜಸ್ಟಿಸ್ BR ಗವಾಯಿ ಬಿಕೇಮ್ ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯನ್ ಸುಪ್ರೀಂ ಕೋರ್ಟ್. ನೀವೇನ್ ಮಾಡ್ತೀರಾ? ಅಲ್ಲಿಗೆ ಸ್ಟಿಕ್ ಆಗ್ತಾರೆ. ಗೋ ಟು ಇನ್ ಡೆಪ್ತ್. ಕೊಲಿಜಿಯಂ ಸಿಸ್ಟಮ್ ಅಂದ್ರೆ ಏನು? ಕೊಲಿಜಿಯಂ ಸಿಸ್ಟಮ್ ಯಾರಿಗೆ ರೆಕಮೆಂಡ್ ಮಾಡುತ್ತೆ? ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಮಾನದಂಡಗಳು ಏನು? ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಯಾವ ಜಡ್ಜ್ಮೆಂಟ್ ಕೇಸಲ್ಲಿ ಕೊಲಿಜಿಯಂ ವ್ಯವಸ್ಥೆ ಬಂತು, ಅದರಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ? ಇದು ಪ್ರಿಲಿಮ್ಸ್. ಮೇನ್ಸ್ ಆಂಗಲ್ ಅಲ್ಲಿ ಯಾವ್ದು ಓದಬೇಕು ಅಂದ್ರೆ IAS ಮೇನ್ಸ್, KS ಮೇನ್ಸ್ ಓದೋರು ಏನ್ ಮಾಡ್ಬೇಕು ಅಂತಂದ್ರೆ ಕೊಲಿಜಿಯಂ ಅಲ್ಲಿ ಕಂಡು ಬರ್ತಕ್ಕಂಥ ಚಾಲೆಂಜಸ್ ಏನು, ಬೆನಿಫಿಟ್ಸ್ ಏನು, ಅದರ ಇಂಡಿಪೆಂಡೆನ್ಸ್ ಏನು, ತದನಂತರದಲ್ಲಿ ಹೌ ಇಟ್ ಈಸ್ ಮೇಕ್ ಜುಡಿಷಿಯರಿ ಇಂಡಿಪೆಂಡೆಂಟ್. ಸೊ ಈ ರೀತಿಯಾಗಿ ತಾವು ತಿಳ್ಕೊಬೇಕಾಗುತ್ತೆ. ಫೈನ್. ಕ್ವಶನ್ ಇದು ಈಸಿ ಇದೆ, ಇದ್ರ ಬಗ್ಗೆ ಎಂತೆಲ್ಲ ಕೆಡ್ಸ್ಕೊಂಡ್ಬಿಲ್ಲ. ದಿ ಫಾಲೋವಿಂಗ್ ಅಮೆಂಡ್ಮೆಂಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನ್ಯಾಷನಲ್ ಕಮಿಷನ್ ಬ್ಯಾಕ್ವರ್ಡ್. ಇದು ಈಸಿ ಇದೆ. 102nd. ಓಕೆ, 102nd ಅಮೆಂಡ್ಮೆಂಟ್, ನೋ ಡೌಟ್ ಇನ್ ದಟ್. ಇದು ಬಹಳ ಈಸಿ ಇದೆ. ಓಕೆ, ಅಗೇನ್ SC ST ಕಮಿಷನ್, OBC ಕಮಿಷನ್ ಬಹಳ ಇಂಪಾರ್ಟೆಂಟ್. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಕೇವಲ ಒಂದು 20 ಅಮೆಂಡ್ಮೆಂಟ್ ಹೇಳ್ತೀನಿ. ಆ 20 ಅಮೆಂಡ್ಮೆಂಟ್ ಓದ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಜಾಸ್ತಿ ಓದ್ಕೊಳ್ಳೋಕೆ ಹೋಗ್ಬೇಡಿ. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ದಿ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಮಾಲ್ಡೀವ್ಸ್? ಎಸ್, ಇಂಥ ಕ್ವಶನ್ಸ್ ಏನ್ ಮಾಡ್ಬೇಕು ಸರ್? ಸರ್ ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ಎಕ್ಸಾಮಿನರ್ಗೆ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಸ್ ಬಹಳ ಇಂಪಾರ್ಟೆಂಟ್. ಎಕ್ಸಾಮಿನರ್ಗೆ ನೀವು ಯಾವ ಎಕ್ಸಾಮ್ ಆದ್ರೂ ಪ್ರಿಪೇರ್ ಆಗಿ, PSI ಆದ್ರೆ IS ಆಗಲಿ. ನೋಡಿ ಹೇಗೆ ಅಂತ ನಾನು ಟ್ರೆಂಡ್ ತೋರಿಸ್ತೀನಿ. ಟ್ರೆಂಡ್, ವಾಟ್ ಈಸ್ ದಿ ಟ್ರೆಂಡ್? ಸಿ ಹಿಯರ್, ನಮಗೆ ACCAD ಮೇನ್ಸ್ ಅಲ್ಲಿ ಇಂಡಿಯಾ ಅಂಡ್ ಬಾಂಗ್ಲಾ ಕೇಳಿದ್ದಾನೆ. KS ಮೇನ್ಸ್ ಅಲ್ಲಿ ಇಂಡಿಯಾ ಅಂಡ್ ಚೈನಾ ಕೇಳಿದ್ದಾನೆ. ಇದರ ಅರ್ಥ ಏನಂತಂದ್ರೆ ಭಾರತ ಮತ್ತು ಅದರ ನೆರೆಹೊರೆಯ ರಾಷ್ಟ್ರಗಳು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಮಾಲ್ಡೀವ್ಸ್ ಎಲ್ಲಿದೆಯಪ್ಪ? ಭಾರತದ ನೆರೆಹೊರೆಯ ರಾಷ್ಟ್ರ. ನೀವೇನ್ ಹೇಳ್ಬೋದು ಸರ್, ಇಲ್ಲ ಸರ್ ಮೊನ್ನೆ ಮೊಯ್ಜು ಬಂದಿದ್ದಾರಲ್ಲ ಮಾಲ್ಡೀವ್ಸ್, ಅದಕ್ಕೆ ಕರೆಂಟ್ ಅಫೇರ್ಸ್. ನೋ, ಇಟ್ಸ್ ನಾಟ್ ಲೈಕ್ ದಟ್. ಸರ್ ಪ್ರತಿ ಬಾರಿ ಈಗ ಬಾಂಗ್ಲಾದೇಶದಲ್ಲಿ ಆಗಿದೆ, ನೇಪಾಳದಲ್ಲಿ ಚೇಂಜ್ ಆಗಿದೆ, ನೇಪಾಳದಲ್ಲಿ ರಾಜಪ್ರಭುತ್ವ ಬೇಕಂತ ಹೋರಾಟ ಮಾಡ್ತಿದ್ದಾರೆ. ಓಕೆ, ಇಟ್ಸ್ ನಾಟ್ ಲೈಕ್ ದಟ್. ಇಫ್ ಯು ರನ್ ಬಿಹೈಂಡ್ ಕರೆಂಟ್ ಅಫೇರ್ಸ್, ಇಲ್ಲಿವರೆಗೂ ಒಂದೇ ಒಂದು ಕರೆಂಟ್ ಅಫೇರ್ಸ್ ಬಂದಿಲ್ಲ, ಮೈಂಡ್ ಇಟ್, ನೆನಪಿರಲಿ ನಿಮಗೆ. ಓಕೆ, ಸೊ ಇದರಲ್ಲಿ ನಾವು ಪ್ಯೂರ್ ಸೈನ್ಸ್ ಕ್ವಶನ್ಸ್ ಬಿಟ್ಟಿದ್ದೀನಿ. ಓಕೆ, ಅದು ಬೇರೆ ವಿಚಾರ. ನೋಡಿ, ಎಕುವಿರನ್ ಇದು ಎಕುವಿರನ್. ಓಕೆ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಜಾಯಿಂಟ್ ಮಿಲಿಟರಿ ಎಕ್ಸೈಸ್? ಸೊ ಹೌ ಮೆನಿ ಆಫ್ ದಿ ಅಬೌವ್ ಆಪ್ಷನ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾನೆ. ಓಕೆ, ಸೊ ಇಲ್ಲಿ ಇದು ನನ್ ಆಫ್ ದಿ ಅಬೌವ್ ಆನ್ಸರ್. ಮೈ ಪಾಯಿಂಟ್ ಈಸ್ ಏನಂತಂದ್ರೆ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಸ್, ಸೂರ್ಯ ಕಿರಣ್, ಹ್ಯಾಂಡ್ ಇನ್ ಹ್ಯಾಂಡ್. ಓಕೆ, ಸೊ ಈ ತರ ನೋಡಿ, ಎಲ್ಲಿ ಕೇಳಿದ? 2024 UPSC ಪ್ರಿಲಿಮ್ಸ್ ಅಲ್ಲಿ ಭಾರತ ಮತ್ತು ಶ್ರೀಲಂಕಾ, ಭಾರತ ಮತ್ತು ಬಾಂಗ್ಲಾದೇಶದ್ದು ಏನಾಗಿತ್ತು ಕ್ವಶನ್ ಬಂದಿತ್ತು, ಜಾಯಿಂಟ್ ಮಿಲಿಟರಿ ಎಕ್ಸೈಸ್. ಸರ್ ಇಂಡಿಯಾ ಬಹಳಷ್ಟು ದೇಶಗಳೊಂದಿಗೆ ಮಿಲಿಟರಿ ಎಕ್ಸೈಸ್ ಮಾಡುತ್ತೆ. ಹೇಗೆ ಮಾಡ್ತೀರಾ? ಹೌ ಯು ಆರ್ ಗೋಯಿಂಗ್ ಟು ಡೂ? ಇಟ್ ಇಸ್ ನಾಟ್ ಪಾಸಿಬಲ್ ಟು ಡೂ ನಾಟ್ ಪಾಸಿಬಲ್ ಟು ರಿಮೆಂಬರ್ ಎವ್ರಿ ಮಿಲಿಟರಿ ಎಕ್ಸರ್ಸೈಸ್. ಸೊ ಡೋಂಟ್ ಡೂ ದಟ್ ಥಿಂಗ್. ಓಕೆ, yes, United Nations Conventions on the Laws of the Seas, UNCLOS, has established the international legal order of the seas and oceans. ಸರ್ UNCLOS ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ.
ಏನ್ ಮಾಡ್ಬೇಕು ಇದಕ್ಕೆ? ಯಾವ್ದಾದ್ರು ಬುಕ್ಕಲ್ಲಿ ಹೇಳಿದಾರ? ಇಲ್ಲ, ಹೇಳಿಲ್ಲ. ಸೊ ನಾವೇನ್ ಮಾಡ್ಬೇಕು ಇಲ್ಲಿ ನೋಡಿ, ಇದು ಬೋತ್ 1 and 2 ಇಸ್ ಕರೆಕ್ಟ್ ಆನ್ಸರ್. ಬಟ್ ಆನ್ಸರ್ಸ್ ಹುಡ್ಕೋದು ನಮ್ ಕೆಲಸ ಅಲ್ಲಲ್ಲ. ಓಕೆ, ಇಂಡಿಯಾ ಸಪೋರ್ಟ್ಸ್ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಓವರ್ ಫ್ಲೈಟ್ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ಸ್ ಆಫ್ ಅನ್ಕ್ಲೋಸ್. ಸಹಜವಾಗಿ ಮುಕ್ತ ನೌಕಾಯಾನವನ್ನು ಇಂಡಿಯಾ ಸಪೋರ್ಟ್ ಮಾಡುತ್ತೆ. ಇಂಡಿಯಾದಲ್ಲಿ ಎಲ್ಲ ದೇಶಗಳು ಸಪೋರ್ಟ್ ಮಾಡುತ್ತೆ. ಆ ಒಂದು ಸೌತ್ ಚೀನಾ ಸೀಯಲ್ಲಿ ಚೈನಾ ಬಂದು ಅಡ್ಡ ಹಾಕತ್ತೆ ಎಲ್ಲರನ್ನ, ನೀನು ಅಲ್ಲಿ ಬರ್ಬೇಡ, ಇಲ್ಲಿ ಬರ್ಬೇಡ, ಡೋಂಟ್ ಕಮ್ ಟು ದಿಸ್ ಏರಿಯಾ, ದಿಸ್ ಇಸ್ ಮೈನ್ ಏರಿಯಾ, ದಿಸ್ ಇಸ್ 9 dash line, ಇಟ್ ಇಸ್ ಮೈ, ಇದು ನನ್ನ ಕೋಟೆ, ಈ ಆರ್ಮುಗಂ ಕೋಟೆಯಲ್ಲಿ ಯಾರು ಬರಂಗಿಲ್ಲ ಅಂತೇಳಿ ಫಿಲಿಪೈನ್ಸ್, ಥೈಲ್ಯಾಂಡ್, ಮಯನ್ಮಾರ್ ಅದಕ್ಕೆಲ್ಲ ರೋಪ್ ಹಾಕೊಂತ ಇರುತ್ತೆ. ಅದಕ್ಕೆ ಏನ್ ಮಾಡುತ್ತೆ ಇಂಡಿಯಾ? ನೋ 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 ನೋ, ಅನ್ಕ್ಲೋಸ್ ರೂಲ್ಸ್ ನ ಫಾಲೋ ಮಾಡಪ್ಪ, ಅದ್ರೆ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಹೇಳುತ್ತೆ, ಅನ್ಕ್ಲೋಸ್ ಅಂತ ಹೇಳುತ್ತೆ. ಸೊ ಬೋತ್ ಆನ್ಸರ್ಸ್ ಆರ್ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಬಟ್ ಮೈ ಪಾಯಿಂಟ್ ವೇರ್ ಇಟ್ ಇಸ್ ಕೇಮ್. ಓಕೆ, UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಆಫೀಸ್ 2022 ಜಸ್ಟ್ 3 years ಬ್ಯಾಕ್ ಅನ್ಕ್ಲೋಸ್ ಬಗ್ಗೆ ಬಂದಿದೆ. ಅರ್ಥ ಆಯ್ತಾ? ನಾನು ಹೇಳಿದೆ ನಿಮ್ಗೆ, UPSC ಸಿವಿಲ್ ಸರ್ವಿಸ್ ಇದು ನಿಮ್ಮ ಅಪ್ಪ ಪ್ಲಸ್ ಅಮ್ಮ ಎರಡು ಆಗಿರ್ಬೇಕು. UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ CAPF CDS. ಓಕೆನಾ? ಇಲ್ಲಿ ಆಲ್ರೆಡಿ ಬಂದಿದೆ ಅಲ್ವಾ? ಏನಿದೆ? ರಿಗಾರ್ಡಿಂಗ್ ದಿ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದಿ ಲಾಸ್ ಆಫ್ ಸಿ ಕನ್ಸಿಡರ್ ದಿ ಫಾಲೋವಿಂಗ್. ಅನ್ಕ್ಲೋಸ್ ಬಂದಿದೆ. ನಿಮ್ಗೆ ಏನ್ ಅನ್ಸುತ್ತೆ? ಕ್ವಶನ್ ಪೇಪರ್ ತುಂಬಾ ಟಫ್ ಇದೆ, 402 ತುಂಬಾ ಟಫ್ ಇದೆ, ಅದು ಟಫ್ ಇದೆ, ಇದು ಟಫ್. ನಾಟ್ ಲೈಕ್ ದಟ್, ಇಟ್ಸ್ ನಾಟ್ ಲೈಕ್ ದಟ್. ಓಕೆ, ಸೊ ಹೀಗೆ ನೀವು ಅನ್ಕ್ಲಾಸ್ ಬಗ್ಗೆ ಈಗ ಮತ್ತೆ ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಮಾಡೋರು ಏನ್ ಮಾಡಬೇಕು? ಅನ್ಕ್ಲಾಸ್ ಬಗ್ಗೆ ಹೋಮ್ವರ್ಕ್ ಮಾಡಿ, ಬರ್ದಿಟ್ಕೊಳ್ಳಿ, ನಿಮ್ಮ ಪುಸ್ತಕದಲ್ಲಿ ಬರ್ದಿಟ್ಕೊಳ್ಳಿ, ವೆಬ್ಸೈಟ್ಗೆ ಹೋಗಿ ಸರ್ಚ್ ಮಾಡಿ, ವಿಕಿಪೀಡಿಯಾ ಎಲ್ಲ ಸರ್ಚ್ ಮಾಡಿ, POQ ಸರ್ಚ್ ಮಾಡಿ. ಓಕೆ, ಟೆಕ್ಸ್ಟ್ ಬುಕ್ ಆ್ಯಪ್ ಅಂತ ಇದೆ, ಟೆಕ್ಸ್ಟ್ ಬುಕ್ ವೆಬ್ಸೈಟ್ ಅಂತ ಇದೆ, ತುಂಬಾ ಒಳ್ಳೆ ಇದು ವೆಬ್ಸೈಟ್, ಅದು ಒಳ್ಳೆ ವೆಬ್ಸೈಟ್, ಅದು ಅದನ್ನ ಫಾಲೋ ಮಾಡಿ, ಅದ್ರಲ್ಲಿ POQ ಸಿಗುತ್ತೆ, ಅಲ್ಲಿಂದ ಎತ್ಕೊಂಡ್ಬರೋದು. ನಾನು ನಿಮಗೆ ಗೊತ್ತಾಗ್ಲಾರ್ದಂಗ ಏನು ಇಲ್ಲಿ ಮ್ಯಾಜಿಕ್ ಮಾಡ್ತಾ ಇಲ್ಲ. ಇರೋದನ್ನ ನಿಮ್ಮ ಕಣ್ಣಿಗೆ, ನಿಮ್ಮ ಹತ್ರ ಮೊಬೈಲ್ ಇದೆ, ನಿಮ್ಮ ಹತ್ರ ಇಂಟರ್ನೆಟ್ ಇದೆ, ಈಗ ನಿಮ್ಗೆ ಏನ್ ಬೇಕೋ ಅದನ್ನ ಹೇಗೆ ಉಪಯೋಗ ಮಾಡ್ಕೋಬಹುದು ಗೊತ್ತಿದೆ, ಮಾಡ್ಕೋಬೇಕು. ದಟ್ಸ್ ಆಲ್ ಅಬೌಟ್ ದಿಸ್ ಅನ್ಕ್ಲೋಸ್. ಓಕೆ, ನೆಕ್ಸ್ಟ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ರಿಗಾರ್ಡ್ ಟು ದಿ UN ಅನ್ಕ್ಲೋಸ್ 2024 CAPF. ಇದು UPSC ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. CAPF 2024 ನೋಡಿ, ಹೋದ ವರ್ಷ ಈ ಅನ್ಕ್ಲಾಸ್ ಬಗ್ಗೆ ಕೇಳಿದ್ದಾರೆ. ನೀವು CAPF, CDS, NDA, UPSC ಸಿವಿಲ್ ಸರ್ವಿಸ್, SSC ಇವು ಮ್ಯಾಂಡೇಟ್ರಿ. ನೀವು ಇದು ನೋಡಿಲ್ಲ ಅಂತಂದ್ರೆ ನೀವು ಪ್ರಿಪ್ರೇಷನ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡ್ಬಿಡಿ. ನೀವು ಪ್ರಿಪ್ರೇಷನ್ ಮಾಡ್ತಾ ಇಲ್ಲ, ಸುಮ್ಮನೆ ಫಾರ್ ಟೈಮ್ ಸೇಕ್, ಅಂದ್ರೆ ಎಲ್ಲರೂ ಪಾಠ ಮಾಡ್ತಿದ್ದಾರೆ, ನೀವು ಲೈಬ್ರರಿಗೆ ಹೋಗ್ತೀರಾ, ರೂಮಿಗೆ ಬರ್ತೀರಾ, ನೀವೇ ಅಡುಗೆ ಮಾಡ್ಕೊಳ್ತೀರಾ, ನೀವೇ ಊಟ ಮಾಡ್ತೀರಾ. ದಟ್ಸ್ ನಾಟ್ ಐಡಿಯಾ. ನಮ್ಮ ಇಡೀ ಈಗ ಕೋರ್ಸ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಆ ಕೋರ್ಸ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿ ಈ ಕ್ವಶನ್ ಪೇಪರ್ ಬೇಸ್ಡ್ ನಾವು ಕ್ಲಾಸ್ ಮಾಡ್ತೀವಿ, ಬಿಟ್ರೆ ಬೇರೆ ಯಾವ ಆಂಗಲ್ ಇಂದನೂ ಕ್ಲಾಸ್ ಮಾಡಲ್ಲ. ನನಗೆ ಎಕ್ಸಾಮ್, ನನಗೆ ಬಲಪಂಥ ಎಡಪಂಥ ಏನು ಇಂಪಾರ್ಟೆಂಟ್ ಅಲ್ಲ, ನನಗೆ ಎಕ್ಸಾಮ್ ಪಂಥ ಅಷ್ಟೇ. ದಟ್ಸ್ ಆಲ್. ಓಕೆ, UNCLOS authorizes the UN Security Council to take the direct action in case of the disputes between the states on sovereign rights. ಇವು ಆಕ್ಚುಲಿ ಇದು ಏನು ಕೆಲಸ ಇದೆ? ರಾಂಗ್ ಸ್ಟೇಟ್ಮೆಂಟ್ ಇದೆ. UNCLOS defines the contiguous zones and specifies its functions. That's true. Both US and India have ratified UNCLOS. ಓಕೆ, ಸೊ ಇವುಗಳ ಬಗ್ಗೆ ಎಲ್ಲ ನಾವು ಏನ್ ಮಾಡಬೇಕು? 214 ಕರೆಕ್ಟ್ ಇದೆ. ಓಕೆ, 214 ಏನಿದೆ? 214 UNCLOS defines the contiguous zones and specifies its functions. UNCLOS grants certain rights to landlocked states. Okay, this is all about UPSC this RTO question paper decoding class. I will come up with next video. Definitely PSI 402 second paper ಮಾಡ್ಕೊಡ್ತೀನಿ. Please wait. Thank you and we'll meet in the next class.